ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಬ್ರಿಜೇಶ್ ಮಾತಾಡ್ತಾ ಇದ್ದೀನಿ, ಕೆರಿಯರ್ ಕೌನ್ಸಿಲರ್ ಆ್ಯಂಡ್ ಮೆಡಿಕಲ್ ಮೆಂಟರ್, ಶಿವಮೊಗ್ಗ. ಸೊ ತುಂಬ ಜನ ಪೇರೆಂಟ್ಸು ನನ್ನ ರೀಸೆಂಟ್ ವೀಡಿಯೋನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆಯಿಂದ ನನಗೆ ಫೋನ್ ಬರ್ತಾ ಇದೆ. ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ವಿಶ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಟೆಂಟ್ ಬಂದಿದೆ ಅಂತ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಎಲ್ಲರಿಗೂ ಇವಾಗ ಅರ್ಥ ಆಗಿದೆ, ಆಪ್ಷನ್ ಎಂಟ್ರಿ ಅಂದರೆ ನಾವು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಸ್ಟ್ರಾಟಜಿ ಆ್ಯಂಡ್ ಪ್ಲ್ಯಾನ್ ಇದೆ. ಇದ್ರ ಮುಖಾಂತರ ನಾವು ಸೀಟ್ನ ಪಡ್ಕೊಳ್ಳಿಕ್ಕೆ ಮಾಡಬೇಕಾದಂಥ ತಯಾರಿ ಏನು ಅಂತ ಎಲ್ಲ ಪೇರೆಂಟ್ಸ್ಗೂ ಅರ್ಥ ಆಗಿದೆ. ಸೊ ಇವತ್ತು ನಾನು ಎರಡನೇ ವೀಡಿಯೋ ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಸೊ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ಪೇರೆಂಟ್ಸ್ ನೋಡ್ತಾ ಇದ್ದರೆ, ನೀವೇನಾದರೂ ಈ ವರ್ಷ CET ಮುಖಾಂತರ ಒಂದು ಸೀಟ್ನ ಅಡ್ಮಿಷನ್ಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಐದರ್ ಇಟ್ ಮೇ ಬಿ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, ಈ ಥರ CET ರಿಲೇಟೆಡ್ ಕೋರ್ಸಸ್ ಆರ್ ಮೆಡಿಕಲ್ ರಿಲೇಟೆಡ್ ಲೈಕ್ MBBS, ಡೆಂಟಲ್, ಆಯುರ್ವೇದ, ಈ ಕೋರ್ಸಸ್ಗೆ ನೀವು ಅಡ್ಮಿಷನ್ ಪ್ಲ್ಯಾನ್ ಮಾಡ್ತಿದ್ದೀರಾ 2026 ಅಂತಂದರೆ, ನೀವೆಲ್ಲರಿಗೂ ಗೊತ್ತಿರೋ ವಿಷಯ ಏನಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರನೇ ನೀವು ಸೀಟ್ ತೊಗೋಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಶಾರ್ಟ್ಲಿ ನೋನ್ ಆಸ್ KEA. ಸೊ KEA ಕೌನ್ಸಿಲಿಂಗ್ ಮುಖಾಂತರನೇ ನೀವು ಆಪ್ಷನ್ ಎಂಟ್ರಿ ತೊಗೋಬೇಕಾಗಿರೋದ್ರಿಂದ ನೀವೆಲ್ಲರೂ ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಕೆಲವೊಂದು ರೂಲ್ಸ್ಗಳು ಯಾವ ಥರ ಇದೆ ಅಂತಂದರೆ, ಒಂದು ಸಲ ಮಿಸ್ಟೇಕ್ ಮಾಡಿದ್ರಿ ಅಂತೆ ಮತ್ತು ಅದಕ್ಕೆ ಆ ಮಿಸ್ಟೇಕ್ನ ಸರಿಪಡಿಸ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ಸೊ ಇವ್ರ ಪ್ರಕಾರ ಇದೊಂದು ಮಿಸ್ಟೇಕು, ಬಟ್ ಇದು ನಮ್ಮ ಪ್ರಕಾರ ಆ್ಯಸ್ ಎ ಕೆರಿಯರ್ ಕೌನ್ಸಿಲರ್ ನಾನು ಹೇಳೋದೇನೆಂದರೆ, ಇವ್ರ ಪ್ರಕಾರ ಇದೊಂದು ಡಿಜಿಟಲ್ ಮಿಸ್ಟೇಕ್ ಆಗಿದ್ದರೂ ಕೂಡ ನಮ್ಮ ಪ್ರಕಾರ ಇದೊಂದು ಮಗು ಭವಿಷ್ಯ. ಸೊ ಒಂದು ಮಗು ಕಷ್ಟಪಟ್ಟು ಫಸ್ಟ್ PUC, ಸೆಕೆಂಡ್ PUC ಸೈನ್ಸ್ ಓದಿರುತ್ತೆ. ಎಷ್ಟೋ ಜನ ಮಕ್ಕಳು ಸೈನ್ಸ್ ತೊಗೊಳಕ್ಕೆ ಹೆದರ್ತಾರೆ. ಅಂಥದ್ರಲ್ಲಿ ಆ ಮಗು ಸೈನ್ಸ್ CMB ಓದಿ 2 ವರ್ಷ ಕಷ್ಟಪಟ್ಟು ಓದಿ ಏನೋ ಒಂದು ಸಿಲ್ಲಿ ಮಿಸ್ಟೇಕಿಂದ ತನ್ನ ಸೀಟ್ನ ಕಳ್ಕೊಳ್ಳುತ್ತೆ ಅಂದರೆ ಇದು ಚಿಕ್ಕ ಪ್ರಾಬ್ಲಮ್ ಅಲ್ಲ. ಒಂದು ಲೈಫು, ಒಂದು ಕೆರಿಯರ್ ಜೊತೆ ನಾವು ಆಟಾಡ್ದಂಗೆ. ಸೊ ನಾವೆಲ್ಲರೂ ಈಗ ರಿಸಲ್ಟ್ಸ್ ನೋಡಿದ್ದೀವಿ. ನೀಟ್ ಎಕ್ಸಾಮಲ್ಲಿ ರೀನೀಟ್ ಆಗಿರೋದ್ರಿಂದ ಎಷ್ಟು ಜನ ಮಕ್ಕಳು ತಮ್ಮ ಪ್ರಾಣನ ಕಳ್ಕೊಂಡ್ರು ಅಂತಲೂ ನಾವು ನೋಡಿದ್ದೀವಿ. ಸೊ ಆ ಪ್ರಾಣಕ್ಕೆ ಬೆಲೆ ನಾವು ಕಟ್ಟೋಕ್ಕಾಗಲ್ಲ, ಆ ತಂದೆ ತಾಯಿಗಳ ರೋದನೆನ ನಾವು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಒಂದು ಸಂದೇಶ ಏನು ಅಂದರೆ, ಎಲ್ಲ ಪೇರೆಂಟ್ಸ್ಗೆ ವಿಷಯನ ಕರೆಕ್ಟಾಗಿ ತಿಳ್ಕೊಂಡು ಕೌನ್ಸಿಲಿಂಗ್ ಕರೆಕ್ಟಾಗಿ ಮಾಡಿ ಸರಿಯಾದಂಥ ಕಾಲೇಜಿಗೆ ನೀವು ಸೇರಿದರೆ ನಿಮಗೆ ಸಮಾಧಾನಕರವಾದಂಥ ಒಂದು ಅನುಭವ ಇರುತ್ತೆ. ಬಟ್ ನೀವು ವಿಷಯ ಕರೆಕ್ಟಾಗಿ ತಿಳ್ಕೊಳ್ಳೋದಲ್ಲೇ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದರೂ ಕೂಡ ನಿಮಗೆ ಕೊರಗು ಅನ್ನೋದು ಇದರಿಂದನೇ ಬರುತ್ತೆ. ಆ್ಯಂಡ್ ನಿಮಗೆ ನೆಮ್ಮದಿ ಕೂಡ ಇರಲ್ಲ. ಆ್ಯಂಡ್ ನೀವು ಮಾಡೋ ಡಿಗ್ರಿಲಿ ನಿಮಗೆ ಪೂರ್ತಿ ಪ್ರಮಾಣದ ಮನಸ್ಸು ಕೂಡ ಇರಲ್ಲ. ಸೊ ಆ ಥರದ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ, ಅಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ನಮ್ಮ ಜೊತೆ ಟಚಲ್ಲಿರಿ. ಸೊ ಇವತ್ತು ನಾನು ಮಾತಾಡೋಕೆ ಹೋಗಿರೋ ವಿಷಯ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೆರಿಟ್ ಆ್ಯಂಡ್ ರೋಸ್ಟರ್ ಸಿಸ್ಟಮ್ ಅಂತ ಏನು ನಾವು ಇವಾಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಕೌನ್ಸಿಲಿಂಗ್ ನೋಡ್ತೀವಿ. ಈ ಕೌನ್ಸಿಲಿಂಗ್ಗಳನ್ನ ಮಾಡುವಂಥ ಪ್ರೋಸೆಸ್ ಆಫ್ ಆಲ್ಗರಿಥಮ್ ಆಫ್ ಸಿಸ್ಟಮ್ಗೆ, ಕಂಪ್ಯೂಟರ್ ಸಿಸ್ಟಮ್ಗೆ ನಾವು ಮೆರಿಟ್ ಆ್ಯಂಡ್ ರೋಸ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನು ನಾವು ಇಟ್ಟಿರೋ ಹೆಸರಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿರೋ ಹೆಸರು. ಸೊ KEA ಪ್ರಕಾರ UG CET ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, BSc, ಅಲೈಡ್ ಹೆಲ್ತ್ ಸೈನ್ಸಸ್, BPT, ಫಾರ್ಮ್ ಸೈನ್ಸಸ್, ಇದೆಲ್ಲ ಕೋರ್ಸಸ್ಗಳಿಗೆ 3 ರೌಂಡ್ಗಳಲ್ಲಿ ಆಪ್ಷನ್ ಎಂಟ್ರಿ ಆಗುತ್ತೆ. ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್, ಥರ್ಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್. ಇದನ್ನು ನಾವು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಕೂಡ ಕರಿತೀವಿ. 2 ರೌಂಡ್ ಕೂಡ ಒಂದೇ. ಸೊ UG CET ಕೋರ್ಸ್ಗಳಿಗೆ ನಿಮಗೆ 3 ರೌಂಡಲ್ಲಿ ಕೌನ್ಸಿಲಿಂಗ್ ಆಗುತ್ತೆ. ವೆರಸ್ ನೀವು UG ನೀಟಿಗೆ ಬರ್ತೀರಾ, MBBS, ಡೆಂಟಲ್, ಆಯುರ್ವೇದ, ಇದಕ್ಕೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದರೆ ನಿಮಗೆ 2 ರೌಂಡ್ಸ್ ಆಫ್ ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಇದೆಲ್ಲರಿಗೂ ಗೊತ್ತು. ಕೆಲವೊಂದು ವಿಷಯಗಳನ್ನ ಜನರಲಾಗಿ ಎಲ್ಲರಿಗೂ ಗೊತ್ತಿರೋವಂಥದ್ದು ಹೇಳ್ತೀನಿ, ಆದರೆ ಕೆಲವೊಂದು ವಿಷಯಗಳು ಯಾರಿಗೂ ಗೊತ್ತಿಲ್ಲ, ತುಂಬ ಡೌಟ್ ಇದೆ, ಅದನ್ನು ಕೂಡ ನಾನು ಇವತ್ತು ಹೇಳ್ತೀನಿ. ಸೊ ಎಲ್ಲರೂ ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಸೊ ಇವಾಗ ಈ ವರ್ಷ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಸಿಸ್ಟಮ್ ಇಲ್ಲ. ಮೊದಲು ಪ್ರತಿ ವರ್ಷ ಹೇಗೆ ಮಾಡ್ತಾರೆ ಅಂದರೆ, ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗು ಮತ್ತು ಎಲ್ಲ ಡಿಗ್ರಿಗಳು ಒಂದೇ ಸಲ ಕೌನ್ಸಿಲಿಂಗ್ ನಡೆಯುತ್ತೆ. MBBS ಸಿಗಲಿದ್ದರೆ ಬೇರೆ ಆಪ್ಷನ್ ಎಂಟ್ರಿ ಮಾಡಿರೋರು ಸಿಗ್ತಾರೆ ಪ್ರಿಯಾರಿಟಿ ಪ್ರಕಾರ ಅಂತ. ಬಟ್ ಈ ಸಲ ರೀನೀಟ್ ಆಗಿರೋದ್ರಿಂದ ಮಕ್ಕಳಿಗೆ ನೀಟ್ ಕೌನ್ಸಿಲಿಂಗ್ನ ಸಪ್ರೇಟ್ ಮಾಡಿಬಿಟ್ಟು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಸೊ MBBS, ಡೆಂಟಲ್, ಆಯುರ್ವೇದ ಬಿಟ್ಟು ಇನ್ನೆಲ್ಲದಕ್ಕೂ ಕೂಡ ಆಪ್ಷನ್ ಎಂಟ್ರಿ ಓಪನ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡಿಗ್ರಿಗಳಿಗೂ ಸೀಟ್ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಬಂದಿಲ್ಲ, ಅದು ಓಪನ್ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ UG CET ಕೋರ್ಸಸ್ ಆಪ್ಷನ್ ಎಂಟ್ರಿ ಓಪನ್ ಆಗಿರೋದ್ರಿಂದ ಸೊ ನಿಮಗೆ ಇವಾಗ ಒಂದು ಕನ್ಫ್ಯೂಷನ್ ಶುರುವಾಗಿದೆ. ಹೇಗೆ ಸರ್, ನಾನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಬಟ್ ನನಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ಸಿಕ್ಕರೆ ಯಾವ ಥರ ಮಾಡಬೇಕು, ನನಗೆ MBBS ಬೇಕು, ನಾನು ಆಪ್ಷನ್ ಎಂಟ್ರಿ ಇಲ್ಲಿ ಮಾಡಿದ್ದೀನಿ, ಏನು ಮಾಡಬೇಕು, ಈ ಥರ ತುಂಬ ಪ್ರಶ್ನೆಗಳಿದೆ. ಸೊ ಬೇಸಿಕ್ಕಿಂದ ಹೋಗೋಣ, ರೆಡಿನಾ? ಸೊ ಫಸ್ಟು ನೀವೆಲ್ಲರೂ ಕೂಡ ಮಾಡಬೇಕಾಗಿರೋದು ಏನಂತಂದರೆ, 6ನೇ ತಾರೀಕು ತನಕ ನಿಮಗೆ ಕಾಯಬೇಕು ಇವಾಗ. ಯಾಕೆಂದರೆ ನೀವು 30ನೇ ತಾರೀಕು ಒಳಗಡೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಇದ್ರ ಮೇಲೆ ನಿಮ್ಗೆ 6ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಅದೊಂದು ಟ್ರಯಲ್ ರಿಸಲ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಅದೇ ರಿಯಲ್ ರಿಸಲ್ಟ್ ಕೂಡ ಆಗಿರುತ್ತೆ. ಸೊ ಆ ಟ್ರಯಲ್ ರಿಸಲ್ಟ್ ನೋಡಿಕೊಂಡು ನೀವು ಮತ್ತೆ ರಿಯರೇಜ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಎಷ್ಟೋ ಜನ ಮಕ್ಕಳು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಅವರಿಗೆ ಆಪ್ಷನ್ ಎಂಟ್ರಿದ ಅರ್ಥನೇ ಗೊತ್ತಿರಲ್ಲ. ನೀವು 6th ರಿಸಲ್ಟ್ ನೋಡಿಕೊಂಡು ಆಪ್ಷನ್ ಎಂಟ್ರಿನ ಸೀರಿಯಸ್ಸಾಗಿ ಮಾಡಬೇಕಾಗುತ್ತೆ. ಬಿಕಾಸ್ ನಿಮಗೆ ಈ ವರ್ಷದ ಕಟ್ ಆಫ್ ಮೇಲ್ಗಡೆ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ನಿಮಗೆ ಯಾವ್ದು ಸಿಕ್ಕಿದೆ, ಅದು ಈ ವರ್ಷದ ಅನಾಲಿಸಿಸ್ ಮೇಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿರುತ್ತೆ. ನೀವೆಲ್ಲರೂ ಆಪ್ಷನ್ ಎಂಟ್ರಿ ಲಾಸ್ಟ್ ಇಯರ್ದು PDF ನೋಡಿ ಮಾಡಿರ್ತೀರ. ಬಟ್ ಈ ವರ್ಷದ ಕಾಂಪಿಟೇಷನ್ ಆ್ಯಂಡ್ ಕಟ್ ಆಫ್
ಮೇಲೇ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿರುತ್ತೆ. ಅದನ್ನು ನೋಡಿಕೊಂಡು ಯಾವ್ಯಾವ ಕಾಲೇಜಿಗೆ ಕ್ಲೋಸಿಂಗ್ ರ್ಯಾಂಕ್ ಸಿಕ್ಕಿದೆ, ನನಗೆ ಯಾವ ಕಾಲೇಜ್ ಬೇಕು, ನನಗೆ ಅದು ಸಿಗುತ್ತಾ ಸಿಗಲ್ಲ ಪ್ರತಿಯೊಂದು ಅನಲೈಸ್ ಮಾಡಿ 6ರಿಂದ 9ನೇ ತಾರೀಕು ತನಕ ಮತ್ತು ಆ್ಯಡ್, ಡಿಲೀಟ್, ರಿಅರೇಂಜ್ ಎಲ್ಲದಕ್ಕೂ ಅವಕಾಶ ಇದೆ. 9 ಜುಲೈಗೆ ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೋ ಆ ಆಧಾರದ ಮೇಲೆ 15ನೇ ತಾರೀಕು ನಿಮಗೆ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 9th ಜುಲೈಗೆ ನಿಮ್ಮದು ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವ ಥರ ಇರುತ್ತೋ ಆ ಪ್ರಿಯಾರಿಟಿ ಆರ್ಡರ್ ಮೇಲ್ಗಡೆ ನಿಮಗೆ 15ನೇ ತಾರೀಕು ರಿಸಲ್ಟ್ ಬರುತ್ತೆ. ಸೊ 15ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ಏನು ಮಾಡ್ಬೇಕು ಸರ್? ಮೆಡಿಕಲ್ ನೋಡಿದರೆ ಆಪ್ಷನ್ ಎಂಟ್ರಿ ಓಪನ್ ಆಗಿಲ್ಲ, ಇಂಜಿನಿಯರಿಂಗಲ್ಲಿ ನನಗೆ ಇದು ಸಿಕ್ಕಿದೆ, ನಾನೇನು ಮಾಡ್ಬೇಕು ಸರ್? ಜನರಲ್ಲಾಗಿ ನಿಮಗೆ 4 ಅವಕಾಶಗಳನ್ನ ಕೊಡ್ತಾರೆ. ಸೊ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲನೇ ಅವಕಾಶ ಚಾಯ್ಸ್ 1. ಚಾಯ್ಸ್ 1 ಏನು ಹೇಳುತ್ತೆ ಅಂದರೆ, ನನಗೆ ಈ ಸೀಟು ತುಂಬ ಸಂತೃಪ್ತಿ ಕೊಡ್ತಾ ಇದೆ, ನಾನು ಖುಷಿಯಾಗಿ ನಾನು ಈ ಸೀಟಿಗೆ ಜಾಯಿನ್ ಆಗ್ತೀನಿ. ಉದಾಹರಣೆಗೆ ನನಗೆ ಇಂಥ XYZ ಕಾಲೇಜ್ ಸಿಕ್ಕಿದೆ, ಇಂಥ ಬ್ರ್ಯಾಂಚ್ ಸಿಕ್ಕಿದೆ, ನನಗೆ ಮೆಡಿಕಲ್ ಬೇಡ, ಡೆಂಟಲ್ ಬೇಡ, ಆಯುರ್ವೇದ ಬೇಡ, ಬೇರೆ ಯಾವುದೇ ಥರದ ನನಗೆ ಅವಕಾಶಗಳು ನನಗೆ ಬೇಡ, ನಾನು ಈ ಕಾಲೇಜ್ ನನಗೇನು ಸಿಕ್ಕಿದೆ ಇದಕ್ಕೆ ನಾನು ಜಾಯಿನ್ ಆಗಬೇಕು, ಇದೇ ನನ್ನ ಡ್ರೀಮ್ ಕಾಲೇಜ್, ನನಗೆ ಬೇರೆ ಆಯ್ಕೆಗಳು ಬೇಡ ಅನ್ನೋರು ನೀವು ಚಾಯ್ಸ್ 1 ಕೊಡ್ತೀರಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬೇರೆ ಯಾವುದೇ ಥರದ ಆಯ್ಕೆಗಳಿಗೆ ನೀವು ಆಸೆ ಪಡಬಾರ್ದು. ಹಾಗಿದ್ರೆ ಮಾತ್ರ ನೀವು ಚಾಯ್ಸ್ 1 ಚೂಸ್ ಮಾಡ್ಬೋದು. ಚಾಯ್ಸ್ 2 ಏನು ಹೇಳುತ್ತೆ ಅಂದರೆ, ಇರೋ ಸೀಟನ್ನು ಲಾಕ್ ಮಾಡ್ಕೊತೀನಿ, ನನಗೆ ಸಿಕ್ಕಿರೋದು ನನಗೆ ಖುಷಿ ಇದೆ, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನನ್ನ ಪ್ರಿಯಾರಿಟಿ ಆರ್ಡರಲ್ಲಿದೆ, ಸೊ ಇದನ್ನು ಲಾಕ್ ಮಾಡಿಕೊಂಡು ನಾನು ಸೆಕೆಂಡ್ ರೌಂಡಿಗೆ ಟ್ರೈ ಮಾಡ್ತೀನಿ, ಇದಕ್ಕಿಂತ ಚೆನ್ನಾಗಿರೋದು ಸಿಕ್ಕರೆ ನಾನು ಅದಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಇದಕ್ಕೆ ಹೋಗ್ತೀನಿ. ಸೊ ಇದು ಲಾಕ್ ಮಾಡಿ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ. ಎಷ್ಟೋ ಜನ ಪೇರೆಂಟ್ಸ್ ಏನು ಅಂದ್ಕೊತಾರೆ ಅಂದರೆ, ಇದಕ್ಕಿಂತ ಚೆನ್ನಾಗಿರೋದಕ್ಕೆ ಹೋಗ್ತೀನಿ ಅಂತ. ಫಸ್ಟು ನೀವು ಅಕ್ಸೆಪ್ಟ್ ಮಾಡಿರ್ತೀರ, ಸಿಕ್ಕಿರೋದು ಓಕೆ ಅಂತ, ಆಮೇಲೆ ಅಪ್ಗ್ರೇಡಿಗೆ ಹೋಗಿರ್ತೀರ. ಸೊ ಇದರಲ್ಲಿ 2 ಅವಕಾಶ ಇರುತ್ತೆ, ಈಗ ಸಿಕ್ಕಿರೋದೇ ಮತ್ತು ನೆಕ್ಸ್ಟಲ್ಲೂ ಸಿಗ್ಬೋದು, ಇಲ್ಲ ಇದಕ್ಕಿಂತ ಮೇಲಿರೋ ಪ್ರಿಯಾರಿಟಿ ಆರ್ಡರ್ ಸಿಗ್ಬೋದು. ಬಟ್ ನಿಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮ್ಮ ಸಿಕ್ಕಿರೋ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಅದಕ್ಕಿಂತ ಕೆಳಗಿರೋದೆಲ್ಲದು ಫ್ರೀಸ್ ಆಗಿರುತ್ತೆ. ಸೊ ಸಿಕ್ಕಿರೋದಕ್ಕಿಂತ ಕೆಳಗಿರೋ ಎಲ್ಲ ಕಾಲೇಜ್ ಕೂಡ ಫ್ರೀಸ್ ಆಗಿರೋದ್ರಿಂದ ಅದು ಸಿಗೋ ಚಾನ್ಸ್ ಇರಲ್ಲ. ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಎಷ್ಟು ಕಾಲೇಜ್ಗಳಿರ್ತವೆ, ಉದಾಹರಣೆ ನಿಮಗೆ 10ನೇ ಕಾಲೇಜ್ ಸಿಕ್ಕಿದೆ ಅಂದರೆ 10ರಿಂದ ಕೆಳಗೆ ಎಲ್ಲ ಡಿಲೀಟು. 9, 8, 7, 6, 5, 4, 3, 2, 1 ಈ ಆಪ್ಷನ್ಸಲ್ಲಿ ಮತ್ತೆ ನೀವು ಅಪ್ಗ್ರೇಡ್ ಮಾಡ್ಬೋದು. 2ನೇ ರೌಂಡಲ್ಲಿ ಅದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದು, ಅಥವಾ ಅದೇ 10ನೇ ಕಾಲೇಜೇ ಮತ್ತೆ ಅಲಾಟ್ ಆಗ್ಬೋದು. ಸೊ ಇದು ಚಾಯ್ಸ್ 2 ಆಗಿರುತ್ತೆ ಅಪ್ಗ್ರೇಡೇಷನ್. ಬಟ್ ಚಾಯ್ಸ್ 2ಅಲ್ಲಿ ನೀವು ಹೋಗಲ್ಲ ಅನ್ನೋಕ್ಕಾಗಲ್ಲ, ಅಡ್ಮಿಷನ್ ಆಗಲೇಬೇಕು. ಚಾಯ್ಸ್ 3 ಏನಂದರೆ, ಸರ್ ನಾನು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸೀರಿಯಸ್ಸಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ, ನನಗೆ ಅವಾಗ ಹುಡುಗಾಟ ಇತ್ತು ಅಥವಾ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಈ ಕಾಲೇಜ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ, ಬಟ್ ಇವಾಗ ನನಗೆ ಏನು ಸಿಕ್ಕಿದ್ದಿಲ್ಲ, ಈಗ ಈ ಕಾಲೇಜ್ ನನಗೆ ಇಷ್ಟ ಇಲ್ಲ ಸರ್, ನಮ್ಮ ಪೇರೆಂಟ್ಸ್ ನನಗೆ ಅಲ್ಲಿ ಕಳಿಸಲ್ಲ, ನನಗೆ ಕಾಲೇಜ್ ಬೇಡ ಅಂದರೆ ಬೇಡ ಸರ್ ಅಂತ ಅಂದ್ಕೊಳ್ಳೋರು ಚಾಯ್ಸ್ 3 ಕೊಡ್ಬೋದು. ಅವಾಗ ಏನಾಗುತ್ತೆ ಅಂದರೆ, ಆ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಉದಾಹರಣೆಗೆ ನೀವು 100 ಆಪ್ಷನ್ ಎಂಟ್ರಿ ಮಾಡಿದಿರಿ, 50ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ, ಅಲಾಟ್ ಆಗಿರೋದಕ್ಕೆ ನಿಮಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಕಡ್ಡಾಯವಾಗಿ ನಿಮಗೆ ಇಷ್ಟ ಇಲ್ಲ, ಬಿಡ್ತಿದ್ದೀರಾ ನೀವು ಸೀಟ್ನ, ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸೀಟ್ ಸಿಕ್ಕಿದೆ, ಅದನ್ನು ನೀವು ಬಿಡ್ತಾ ಇದ್ದೀರಾ ನನಗೆ ಬೇಡ ಅಂತ ಫಸ್ಟ್ ರೌಂಡಲ್ಲಿ. ಸೊ ಆವಾಗ ನೀವು ಚಾಯ್ಸ್ 3 ಕೊಟ್ಟರೆ 50ನೇ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. 100 ಇದ್ದಿದ್ರಲ್ಲಿ 1 ಹೋದರೆ ಏನೋ 99 ಆಪ್ಷನ್ ಹಾಗೇ ಇರುತ್ತೆ, ಅದನ್ನು ಕೂಡ ನೀವು ಡಿಲೀಟ್ ಮಾಡ್ಬೋದು, ರಿಅರೇಂಜ್ ಮಾಡ್ಬೋದು, ಆದರೆ ಆ್ಯಡ್ ಮಾಡೋಕ್ಕಾಗಲ್ಲ ಸೆಕೆಂಡ್ ರೌಂಡಿಗೆ. ಸೊ ಡಿಲೀಟ್ ಮತ್ತು ರಿಅರೇಂಜ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಬಟ್ ಸಿಕ್ಕಿರೋ ಕಾಲೇಜ್ನ ನೀವು ಬಿಡ್ತಾ ಇದ್ದೀರಾ, ಸಿಕ್ಕಿರೋದನ್ನು ಬಿಡೋದಕ್ಕೆ ನೀವು ಚಾಯ್ಸ್ 3 ಕೊಡ್ತಾ ಇದ್ದೀರಾ ಅಂತ ಅರ್ಥ. ಚಾಯ್ಸ್ 4 ಏನು ಹೇಳುತ್ತಂದರೆ, ಸರ್ ನಂದು ಬೇರೆ ಏನೋ ಪ್ಲ್ಯಾನ್ ಇದೆ, ನಾನೆಲ್ಲೋ ಬೇರೆ ಕಡೆ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ, ಮ್ಯಾನೇಜ್ಮೆಂಟ್ ಸೀಟು, ಅಬ್ರಾಡೋ, ಬೇರೆ ನಮ್ದು ಏನಾದರೂ ಪ್ಲ್ಯಾನ್ ಇರ್ಬೋದು, BSc ಬೇರೆ ಡಿಗ್ರಿ ಮಾಡ್ತೀನಿ, BBA ಮಾಡ್ತೀನಿ, BCom ಮಾಡ್ತೀನಿ, ನಿಮ್ದು ಏನೇ ಪ್ಲ್ಯಾನ್ ಇರಲಿ, ನೀವು CETಯಿಂದ ಹೊರಗೆ ಹೋಗೋಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಅಂದರೆ ನೀವು ಚಾಯ್ಸ್ 4 ಕೊಡ್ಬೋದು. ನೆನಪಿರಲಿ, ನೀವು ಒಂದು ಸಲ ಚಾಯ್ಸ್ 4 ಕೊಟ್ಟ ಮೇಲೆ ಎಕ್ಸಿಟ್ ಆದ್ರಿ ಅಂತ ಅರ್ಥ. ಸೊ ಮತ್ತೆ ನೀವು ಇದ್ರಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅದು ಯಾವುದೇ ಥರದಕ್ಕೆ ಎಂಟರ್ಟೈನ್ ಮಾಡಲ್ಲ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇಷ್ಟು ನಿಮಗೆ ಬೇಸಿಕ್ಕಾಗಿ ಗೊತ್ತಾಗಿದೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಯೂಟ್ಯೂಬರ್ಸು ಕೂಡ ಹೇಳ್ತಾ ಇದ್ದಾರೆ. ಬಟ್ ಪೇರೆಂಟ್ಸಿಗೆ ಏನೇನು ಡೌಟ್ ಇದೆ ಅಂತ ಇವಾಗ ಹೇಳ್ತೀನಿ ಬನ್ನಿ. ಸೊ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ ಅಲ್ವಾ? ಅಲಾಟ್ ಆದಾಗ ನೀವೆಲ್ಲರೂ ಏನು ಅಂದ್ಕೊತೀರಾ ಅಂತಂದರೆ, ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಆಪ್ಷನ್ ಎಂಟ್ರಿ ಮಾಡಿದ್ದಕ್ಕೆ ನನಗೆ ಸೀಟ್ ಅಲಾಟ್ ಆಗಿದೆ. ಈಗ ಕೆಲವು ಪೇರೆಂಟ್ಸ್ಗೆ ಪ್ರಶ್ನೆ ಬರುತ್ತೆ, ಏನು ಮಾಡಿರ್ತಾರೆ ಅಂದರೆ, ಕೆಲವು ಪೇರೆಂಟ್ಸು ಚೆನ್ನಾಗಿರೋ ಕಾಲೇಜ್ಗಳನ್ನ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಒಳ್ಳೊಳ್ಳೆ ಕಾಲೇಜು, ಬಟ್ ಅವ್ರ ರ್ಯಾಂಕಿಂಗ್ ಕಮ್ಮಿ ಇರುತ್ತೆ. ಇವಾಗ ಅವ್ರಿಗೆ ಏನಾಗುತ್ತೆ, ನೋ ಸೀಟ್ ಅಲಾಟೆಡ್ ಅಂತ ಬರುತ್ತೆ ಮೊದಲನೇ ರೌಂಡಲ್ಲಿ, ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. ಬಿಕಾಸ್ ನೀವೇನು ಮಾಡಿದ್ದೀರಾ ಅಂದರೆ, ಬರೀ ಡ್ರೀಮ್ ಕಾಲೇಜಸ್ನ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೇಫ್ ಕಾಲೇಜಸ್ಸು, ಟಾರ್ಗೆಟ್ ಕಾಲೇಜಸ್ ನಾವು ಹೇಳ್ದಂಗೆ ಯಾವುದೂ ಮಾಡೇ ಇಲ್ಲ ನೀವು. ನಿಮ್ಮದು ರ್ಯಾಂಕಿಂಗ್ 1 ಲಕ್ಷ ಇದೆ, ನೀವು ಮಾಡಿರೋದು MS ರಮಯ್ಯ, ದಯಾನಂದ್ ಸಾಗರು, ಪೆಸಿಟ್ಟು, ಕ್ರೈಸ್ತು ಇಂಥ ಕಾಲೇಜ್ಗಳನ್ನ ಮಾಡಿದ್ದೀರಾ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಆಬ್ವಿಯಸ್ಲಿ ನೋ ಸೀಟ್ ಅಲಾಟೆಡ್ ಅಂತ ಬರುತ್ತೆ. ನೀವು ಏನು ಮಾಡಬೇಕು ಸರ್ ಅಂದರೆ, ನೀವೇನು ಮಾಡೋಂಗಿಲ್ಲ, ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಫಸ್ಟ್ ರೌಂಡ್ ಬಿಟ್ಟು. ಯಾಕಂದರೆ ನೀವು ಆ್ಯಡ್ ಮಾಡೋಕ್ಕೆ ಅವಕಾಶ ಇಲ್ಲ ಇವಾಗ ನಿಮಗೆ. ನೀವು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಬೇಕಿತ್ತು, ನೀವು ಆ್ಯಡ್ ಮಾಡಿರೋದ್ರಲ್ಲಿ ಫಸ್ಟ್ ರೌಂಡ್ ಸಿಕ್ಕಿಲ್ಲ, ಸೊ ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಇಲ್ಲಿ ಒಂದು ಅಪ್ಡೇಟ್ ಇದೆ ಅಂದರೆ ಏನಂದರೆ, ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಲಾಗಿನ್ ಆದಾಗ ಕನ್ಸೆಂಟ್ ಫಾರ್ಮ್ ಅಂತ ಇರುತ್ತೆ, ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನೀವು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಇರ್ತೀರಾ. ಎಲ್ಲ ಮಕ್ಕಳಿಗೂ ನಾನು ಹೇಳ್ತಿರೋದು ಏನಂದರೆ, ಸೆಕೆಂಡ್ ರೌಂಡಿಗೆ ನೀವು ಎಂಟ್ರಿ ಆಗಬೇಕಾದ್ರೆ ಕನ್ಸೆಂಟ್ ಫಾರ್ಮ್ನ ಕ್ಲಿಕ್ ಮಾಡಿ ನಿಮ್ಮ ಕನ್ಸೆಂಟ್ನ ನೀವು ಕೊಟ್ಟರೆ ಮಾತ್ರ ಕಂಪ್ಯೂಟರ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಯಾರೂ ಮಧ್ಯವರ್ತಿಗಳಿಲ್ಲ, ಮನುಷ್ಯರು ಯಾರೂ ಇಲ್ಲ ಇದರಲ್ಲಿ. ಸೊ ನೀವು
ಟೆಕ್ನಿಕಲಿ ಒಂದು ಟಿಕ್ ಹಾಕೋದನ್ನ ಮಿಸ್ಟೇಕ್ ಮಾಡಿದ್ರಿ ಅಂದರೆ ನೀವು ಆಟೋಮೆಟಿಕಲಿ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂತಲೇ ಅರ್ಥ. ಸೊ ಕನ್ಸೆಂಟ್ ಫಾರ್ಮ್ನ ಎಲ್ಲರೂ ಸೈನ್ ಮಾಡೋದು ಮರಿಬೇಡಿ. ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮ ಕನ್ಸೆಂಟ್ನ ಕೊಟ್ಟು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು. ಸೊ ನೀವೇನಾದರೂ ಲಾಗಿನ್ ಆಗಿ ಲಾಗಿನ್ ಪೋರ್ಟಲಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಕನ್ಸೆಂಟ್ ಫಾರ್ಮ್ ಟಿಕ್ ಮಾಡಿಲ್ಲ ಅಂದರೆ ಫರ್ದರ್ ರೌಂಡ್ಸ್ ನೀವು ಯಾವುದಕ್ಕೂ ಎಲಿಜಿಬಲ್ ಇರಲ್ಲ. ನಿಮ್ಮ ಸ್ಕೋರ್ ಇದ್ದು ಕೂಡ ನಿಮಗೆಲ್ಲ ಎಲಿಜಿಬಿಲಿಟಿ ಇದ್ದರೂ ಕೂಡ ನಿಮಗೆ ಫರ್ದರ್ ರೌಂಡ್ಸಲ್ಲಿ ನಿಮಗೆ ಸಿಗಲ್ಲ. ಆ್ಯಂಡ್ ನಾನೆಲ್ಲರಿಗೂ ಹೇಳ್ದಂಗೆ ಫಸ್ಟ್ ರೌಂಡಲ್ಲಿ ಅಂದರೆ ನಿಮಗೆ 9ನೇ ತಾರೀಕು ಜುಲೈ ತನಕ ಮಾತ್ರ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಅವಕಾಶ. ಸಾಧ್ಯವಾದಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ನಿಮಗೆ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಸೊ ಅಕಸ್ಮಾತ್ ನೀವೇನಾದರೂ ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಸಿಕ್ಕಿದೆ, ಓಕೆನಾ, ಸಿಕ್ಕಿಲ್ಲ ಅಂದರೆ ಬಿಡಿ, ನೀವೇನು ಮಾಡೋಂಗಿಲ್ಲ. ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಸಿಕ್ಕೂ ಇಲ್ಲ, ಅಡ್ಮಿಷನ್ ಆಗೋಕ್ಕೆ ಚಾಯ್ಸ್ 1 ಕೊಡೋಕ್ಕೂ ಇಲ್ಲ, ಅಪ್ಗ್ರೇಡ್ ಆಗೋಕ್ಕೂ ಚಾಯ್ಸ್ 2 ಕೊಡೋಕ್ಕಿಲ್ಲ, ಸಿಕ್ಕಿರೋದನ್ನು ಡಿಲೀಟ್ ಮಾಡೋಕ್ಕೆ ಸಿಕ್ಕೇ ಇಲ್ಲ, ಚಾಯ್ಸ್ 3 ಇಲ್ಲ, ಎಕ್ಸಿಟ್ ಆಗೋಕ್ಕೆ ಚಾಯ್ಸ್ 4 ಕೊಡ್ಬೋದು ನೀವು, ಓಕೆನಾ. ಬಟ್ ನೀವು ಸೆಕೆಂಡ್ ರೌಂಡಿಗೆ ಬರ್ತಿದ್ದೀರಾ, ಬಟ್ ನಿಮ್ಗೆ ಯಾವುದೇ ಥರದ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ನೀವು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಒಂದು ಆಪ್ಷನ್ ಎಂಟ್ರಿ ಅಂತ ಓಪನ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಚಾಯ್ಸ್ ಕೊಡೋದು ಭಾಳ ಮುಖ್ಯ ಆಗಿರುತ್ತೆ ಮಕ್ಕಳೇ. ನೀವು ಚಾಯ್ಸ್ ಕೊಡೋದಂಗೆ ಸುಮ್ಮನೆ ಕೂತ್ಕೊಂಡ್ರಿ ಅಂತ ಅಂದರೆ ಸೀಟ್ ಸಿಕ್ಕ ಮೇಲೂ ನಿಮ್ದು ಯಾವುದು ಚಾಯ್ಸ್ ಆಪ್ಷನ್ ಎಂಟ್ರಿ ಆಗಿಲ್ಲ ಅಂದರೆ ಆಟೋಮೆಟಿಕಲಿ ನಿಮ್ಮನ್ನು ಸರ್ವರ್ ಡಿಲೀಟ್ ಮಾಡುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಪೇರೆಂಟ್ಸು ಆಪ್ಷನ್ ಎಂಟ್ರಿ ರಿಸಲ್ಟ್ ಬಂದಮೇಲೆ ನೆಗ್ಲೆಕ್ಟ್ ಮಾಡ್ತೀರಾ, ಸುಮ್ಮನೆ ಕೂತ್ಕೊತೀರಾ. ಚಾಯ್ಸ್ ಕೇಳಿರುತ್ತೆ, ಸರಿಯಾದಂಥ ಟೈಮ್ ಒಳಗಡೆ, ನಿಗದಿತವಾದಂಥ ಟೈಮ್ ಒಳಗಡೆ ನೀವು ಆಪ್ಷನ್ ಎಂಟ್ರಿಲಿ ಚಾಯ್ಸೇ ಕೊಡಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ RV ಕಾಲೇಜ್ ಸಿಗೋ ಚಾನ್ಸ್ ಇದ್ದರೂ ಕೂಡ ನೀವು ಸಿಸ್ಟಮಿಂದ ಹೊರಗೆ ಹೋಗ್ತೀರಾ, ಬಿಕಾಸ್ ನೀವು ಚಾಯ್ಸ್ ಕೊಟ್ಟಿಲ್ಲ. ಸೊ ಚಾಯ್ಸ್ ಕೊಡೋದು ಅಷ್ಟು ಇಂಪಾರ್ಟೆಂಟ್. ನಾನು ಮತ್ತೆ ಪೇರೆಂಟ್ಸ್ ಎಲ್ರಿಗೂ ಹೇಳ್ತಾ ಇದ್ದೀನಿ. ಸೊ ಚಾಯ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಿಮಗೇನಾದರೂ ಫರ್ದರ್ ರೌಂಡ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬಂದಿದೆ, ಬಟ್ ನಾನು ಫರ್ದರ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಸರಿಯಾದಂಥ ಚಾಯ್ಸ್ನ ಕೊಡಬೇಕಾಗುತ್ತೆ. ನಾನು ಮತ್ತೆ ಇನ್ನೊಂದು ಸಲ ನಿಮಗೆ ಸಮರೈಸ್ಡಾಗಿ ಹೇಳ್ತಾ ಇದ್ದೀನಿ. ಫಸ್ಟು ಚಾಯ್ಸ್ ಯಾರಿಗೆ ಅಂದರೆ ನನಗೆ 100% ಸ್ಯಾಟಿಸ್ಫೈಡ್ ಇದೆ. ನನ್ನ ಉದಾಹರಣೆಗೆ ಎಷ್ಟು ಜನಕ್ಕೆ ಏನು ಡೌಟ್ ಇರುತ್ತೆ, ನನಗೆ ನೀಟ್ ಕೌನ್ಸಿಲಿಂಗ್ ಶುರು ಆಗಿಲ್ಲ ಸರ್, ನನಗೆ ಇವಾಗ RV ಕಾಲೇಜ್ ಸಿಕ್ಕಿದೆ, ನಾನು ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ. RV ಕಾಲೇಜಿಗೆ ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿ ಮತ್ತೆ MBBS ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನಾನು ಇಂಜಿನಿಯರಿಂಗಲ್ಲಿ RV ತೊಗೊಂಡಿದ್ದೀನಿ, ಕಾಲೇಜಿಗೆ ಸೇರಾಯಿತು, ಚಾಯ್ಸ್ 1 ಕೊಟ್ಬಿಟ್ಟೆ, ನೋ. ನಿನಗೆ MBBS ಅಥವಾ ನಿಮಗೆ MBBS ಬೇಕು ಅಂತ ಇದ್ದರೆ ನೀವು ಚಾಯ್ಸ್ 2 ಕೊಡಬೇಕು. ಇದನ್ನು ಲಾಕ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಬೇಕು. ಸೆಕೆಂಡ್ ರೌಂಡಲ್ಲಿ MBBS ಬರುತ್ತೆ, ಅದಕ್ಕೆ ಟ್ರೈ ಮಾಡಬೇಕು. ಪ್ರಿಯಾರಿಟಿಲಿ MBBS ಫಸ್ಟ್ ಇಡಬೇಕು. ಚಾಯ್ಸ್ 1 ಕೊಟ್ಟು ನೀವು ಅಡ್ಮಿಷನ್ ಆಗಿ ಆಮೇಲೆ ನನಗೆ MBBS ಬೇಕು ಅಂದರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಯಾರ್ಯಾರು MBBS ಆಸ್ಪಿರೆಂಟ್ಸ್ ಇದ್ದು ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ದಯವಿಟ್ಟು ನಿಮ್ಮ ಡ್ರೀಮ್ ಕಾಲೇಜೇ ಸಿಕ್ಕರೂ ಕೂಡ ನೀವು ಚಾಯ್ಸ್ 1 ಕೊಡಬೇಡಿ. ಕೊಟ್ಟರಿ ಅಂದರೆ ನೀವು ಅದನ್ನು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ನಿಮ್ಮ ಫರ್ದರ್ UG ಲೀಡ್ ಕೋರ್ಸಸ್ಗಾಗಲಿ UG CET ಕೋರ್ಸಸ್ಗಾಗಲಿ ನಿಮಗೆ ಯಾವುದೇ ರೌಂಡಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ. ಇದು ಭಾಳ ಇಂಪಾರ್ಟೆಂಟ್, ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ, ಆಯಿತು ಸೀಟ್ ಸಿಕ್ತು ಸರ್ ನಮಗೆ, ಇವಾಗ ಏನು ಮಾಡಬೇಕು, ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂತಂದರೆ ನಿಮ್ಮ ಚಲನ್ ಬರುತ್ತೆ. ಸೀಟ್ ಸಿಕ್ಕಿದ ಮೇಲೆ ನಿಮಗೆ ಚಲನ್ ಬರುತ್ತೆ, ನೀವು ಆ ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟು ನೀವು ಫೀಸ್ ಕಟ್ಟಬೇಕಂದ್ರೆ, ನೀವು ಕಾಲೇಜಿಗೆ ಫೀಸ್ ಕಟ್ಟಬೇಕಂದ್ರೆ ಚಲನ್ ಮುಖಾಂತರ. ಚಲನ್ಲಿ ನಿಮ್ದು ಎಲ್ಲ ಡೀಟೇಲ್ಸ್ ಇರುತ್ತೆ, ನಿಮ್ಮ ಸೀಕ್ರೆಟ್ ಕೀ, ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು, CET ಅಪ್ಲಿಕೇಶನ್ ನಂಬರ್ ಎಲ್ಲ ಇರುತ್ತೆ. ಅದೆಲ್ಲ ಕರೆಕ್ಟಾಗಿ ಪ್ರಿಂಟ್ ಆಗಿರುತ್ತೆ, ನಾವೇನು ಪ್ರಿಂಟ್ ಮಾಡಿಕೊಡಲ್ಲ, ಅದೆಲ್ಲ ರೆಡಿ ಇರುತ್ತೆ ಚಲನಲ್ಲಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಫಸ್ಟು ಫೀ ಪೇಮೆಂಟ್ನ ಬ್ಯಾಂಕಲ್ಲಿ ಹೋಗಿ RTGS ಚಲನ್ ಮುಖಾಂತರ ಕಟ್ಕೋಬೋದು. ಯಾವಾಗ ನೀವು ಕಾಲೇಜ್ ಅಕೌಂಟಿಗೆ ಇಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನು ಫೀಸ್ ಇತ್ತು ಅದೇ ಪ್ರಿಂಟಾಗಿ ಬಂದಿರುತ್ತೆ. ಉದಾಹರಣೆಗೆ ನಿಮಗೆ 1,53,000 ಬಂದಿದೆ ಅಂತ ಇಟ್ಕೊಳ್ಳಿ, ನೀವು ಅದನ್ನು ಬ್ಯಾಂಕಿಗೆ ಹೋಗ್ಬಿಟ್ಟು ಕಾಲೇಜಿಗೆ ಕಟ್ಟಿದಾಗ ಕಾಲೇಜವ್ರು ನಿಮಗೆ ಕಾಲೇಜ್ ಕಾಪಿ, ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಅಂತ 3 ಕಾಲಮ್ ಇರುತ್ತೆ. ಅದರಲ್ಲಿ ಬ್ಯಾಂಕ್ ಅವರು ಬ್ಯಾಂಕ್ ಕಾಪಿ ಇಟ್ಕೊತಾರೆ, ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ, ಕಾಲೇಜ್ ಕಾಪಿನೂ ಕೂಡ ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತಾರೆ. ಅದನ್ನು ನೀವು ಸೇಫಾಗಿ ಇಟ್ಕೊಂಡು ಕಾಲೇಜಿಗೆ ಹೋದಾಗ ಅದನ್ನು ತೊಗೊಂಡು ಕೊಡಬೇಕು. ಆ್ಯಂಡ್ ಆ ಪೇಮೆಂಟ್ ಆದಮೇಲೆ, ಯಾವಾಗ ನೀವು ಪೇಮೆಂಟ್ ಬ್ಯಾಂಕಿಂದ ಕಾಲೇಜ್ ಅಕೌಂಟಿಗೆ ಕಟ್ತಿರೋ ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ ಮಕ್ಕಳೇ. ನಾನು ಮತ್ತೆ ಇನ್ನೊಂದ್ಸಲ ಸ್ಟಾರ್ಟಿಂಗಿಂದ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟು ನೀವೇನು ಮಾಡ್ತೀರಾ, ಲಾಗಿನ್ ಆಗ್ತೀರಾ ವೆಬ್ಸೈಟಲ್ಲಿ, ನಿಮಗೊಂದು ಆಲ್ರೆಡಿ ಒಂದು ಸೀಟ್ ಸಿಕ್ಕಿದೆ. ಸೀಟ್ ಸಿಕ್ಕಿರೋದಕ್ಕೆ ನೀವು ಚಲನ್ ಡೌನ್ಲೋಡ್ ಮಾಡ್ತೀರಾ, ಅದರಲ್ಲೆಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ತೀರಾ. ಆ ಚಲನ್ ತೊಗೊಂಡು ಬ್ಯಾಂಕಿಗೆ ಹೋಗ್ತೀರಾ. ಅದರಲ್ಲಿ 3 ಕಾಲಮ್ ಇರುತ್ತೆ, ಪೇರೆಂಟ್ ಕಾಪಿ, ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ. ಬ್ಯಾಂಕ್ ಕಾಪಿ ಇಟ್ಕೊತಾರೆ, ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿಗೆ ಸೀಲ್ ಹಾಕ್ಬಿಟ್ಟು ನಿಮಗೆ ವಾಪಸ್ ಕೊಡ್ತಾರೆ. ಅದನ್ನು ತೊಗೊಂಡು ನೀವು ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ವೆಬ್ಸೈಟಿಗೆ ಹೋಗ್ಬಿಟ್ಟು ಒಂದ್ಸಲ ಪೇಮೆಂಟ್ ಆದಮೇಲೆ ಬ್ಯಾಂಕಿಗೆ ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಬಿಟ್ಟು 3 ಗಂಟೆ ಬಿಟ್ಟು ನೀವು ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ ಮಕ್ಕಳೇ. ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಪೇಮೆಂಟ್ ಆದಮೇಲೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಕನ್ಫರ್ಮೇಷನ್ ಸ್ಲಿಪ್ನ ಕೈಲಿಟ್ಕೊಂಡು ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡೋಗ್ಬೇಕಂತ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಅದರಲ್ಲಿ ಕಾಲೇಜಿಗೆ ನೀವೇನೇನು ತೊಗೊಂಡೋಗ್ಬೇಕಂತ ಇರುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲದನ್ನೂ ನೀಟಾಗಿ ಜೋಡಿಸ್ಕೊಂಡು ಆ ಎಲ್ಲ ಡಾಕ್ಯುಮೆಂಟ್ಸು 2 ಸೆಟ್ ಒರಿಜಿನಲ್ ಜೆರಾಕ್ಸ್ ಮಾಡ್ಕೋಬೇಕು. ಸೊ 2 ಸೆಟ್ ಒರಿಜಿನಲ್ ಜೆರಾಕ್ಸ್ ಮಾಡಿಕೊಂಡು ನೀವೆಲ್ಲರೂ ಕೂಡ ಕಾಲೇಜಿಗೆ
ಕೊಟ್ಟಿರೋಂಥ ಟೈಮಲ್ಲಿ 1 or 2 ಡೇಸ್ ಟೈಮ್ ಕೊಡ್ತಾರೆ ಅಷ್ಟೇ ಅಡ್ಮಿಷನ್ ಆಗೋಕ್ಕೆ. ಪಟ್ಟಂತ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಹೆಂಗೆ ಅಡ್ಮಿಷನ್ ಆಗೋದು ಸರ್? ಸಿಂಪಲ್ಲು. ಬ್ಯಾಂಕಿಗೆ ದುಡ್ಡು ಕಟ್ಟಿದ್ದೀರಾ, 3 ಗಂಟೆ ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ದೀರಾ, ಅದರಲ್ಲಿ ಏನೇನು ಬೇಕು ಅಂತ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೋಡ್ಕೊಂಡಿದ್ದೀರಾ, ಅದಕ್ಕೆ 2 ಸೆಟ್ಟು ಜೆರಾಕ್ಸ್ ರೆಡಿ ಮಾಡ್ಕೊಂಡಿದ್ದೀರಾ, ಎಲ್ಲ ಅಟೆಸ್ಟೇಷನ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ತಾರೆ ಕಾಲೇಜವರು. ಎಲ್ಲ ಕರೆಕ್ಟ್ ಇದೆ, ನಿಮಗೆ ಅಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ಆವಾಗ ನಿಮಗೆ ಅವರು ಅಲ್ಲಿ ನಿಮಗೆ ಒಂದು OTP ಮುಖಾಂತರ ಫೇಸ್ ಕ್ಯಾಪ್ಚರ್ ಮಾಡ್ತಾರೆ ಕಾಲೇಜಲ್ಲಿ. ನಿಮ್ಮನ್ನು ಕೂರಿಸ್ಕೊಂಡು ಕ್ಯಾಂಡಿಡೇಟ್ ಯಾರಿದ್ದಾರೆ ನಿಮ್ಮ ಫೇಸ್ನ ಕ್ಯಾಪ್ಚರ್ ಮಾಡಿ ಕಾಲೇಜಲ್ಲಿ ನಿಮ್ಮ ವಾಟ್ಸಪ್ಗೆ ಒಂದು OTP ಕಳಿಸಿ ನಿಮಗೆ ಅಲ್ಲೇ ಒಂದು ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರೆ. ಇದನ್ನು ನಿಮ್ಮ ಕೈ ಕೊಡಲ್ಲ ಆ್ಯಂಡ್ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಅಡ್ಮಿಷನ್ ಆರ್ಡರ್ ಏನಿದೆ ಅದು ನಿಮ್ಮ ಕಾಲೇಜ್ ಮುಖಾಂತರನೇ ನಿಮಗೆಲ್ಲ ಪ್ರಿಂಟ್ ಮಾಡಿ ನಿಮ್ಮ ಅಡ್ಮಿಷನ್ನ ಕ್ಲೋಸ್ ಮಾಡ್ತಾರೆ. ಯಾರು ಚಾಯ್ಸ್ 1 ತಗೊಂಡು ಸಿಕ್ಕಿರೋ ಕಾಲೇಜಿಗೆ ಫುಲ್ ಖುಷಿಯಾಗಿದ್ದು ನನಗೆ MBBS ಬೇಡ, ಡೆಂಟಲ್ಲು ಬೇಡ, ಬೇರೆ ಯಾವುದೂ ಬೇಡ, ಇದೇ ಬೇಕಿತ್ತು, ಇದೇ ಸಿಕ್ಕಿದೆ, ಇದಕ್ಕೆ ಹೋಗ್ತೀನಿ, ಮುಗೀತು, ನಾನು ಈ ವರ್ಷ ಇಲ್ಲೇ ಓದ್ತಾ ಇದ್ದೀನಿ, ಇದೇ ನನ್ನ ಡಿಗ್ರಿ ಅಂತ ಅಂದ್ಕೊಂಡಿದ್ದವರಿಗೆ ನಾನು ಹೇಳ್ತಾ ಇರೋದು. ಸೊ ನೀವು ಈ ಥರ ಮಾಡಿ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೋಬೋದು. ಯಾವಾಗ ನೀವು ಕಾಲೇಜಿಗೆ ಹೋಗಿ OTP ಕೊಟ್ಟು ಫೇಸ್ ಕ್ಯಾಪ್ಚರ್ ಮಾಡಿ ನಿಮ್ಮ ಫೈನಲ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊತೀರಾ, ಅಲ್ಲಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಮುಗೀತು ಅಂತ ಅರ್ಥ. ಸೊ ಇದು ಯಾರಿಗೆ ಕಾಲೇಜ್ ಸಿಕ್ಕಿದೆ, ಚಾಯ್ಸ್ 1ಗೆ ಹೋಗ್ತೀರಾ ಅನ್ನೋರಿಗೆ. ಸೊ ಅಗೈನ್ ನಾನು ಒಂದ್ಸಲ ರಿವೈಸ್ ಮಾಡ್ತಾ ಇದ್ದೀನಿ. ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋರು ಗಮನದಲ್ಲಿ ಇಟ್ಕೊಳ್ಳಿ. ಸಿಂಪಲ್, ನೀವು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ಒಂದ್ಸಲ. ಇವಾಗ ಡೇಟ್ 30, ಇವತ್ತು ತನಕ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. 6ನೇ ತಾರೀಕು ತನಕ ಏನೂ ಮಾಡೋಂಗಿಲ್ಲ, ವೆಯ್ಟ್ ಮಾಡಿ. ಅಕಸ್ಮಾತ್ ಏನಾದರೂ ಎಕ್ಸ್ಟೆಂಡ್ ಆದರೆ ಇನ್ನೂ ಅವಕಾಶ ಸಿಗುತ್ತೆ ಆ್ಯಡ್ ಮಾಡೋಕ್ಕೆ. ಬಟ್ ಆ್ಯಸ್ ಆಫ್ ನೌ 6ನೇ ತಾರೀಕು ತನಕ ನೀವೇನೂ ಮಾಡೋಂಗಿಲ್ಲ. 6 ರಿಂದ 9 ತನಕ ಅಗೈನ್ ಯು ಕ್ಯಾನ್ ಆ್ಯಡ್ ದ ಕಾಲೇಜ್, ಡಿಲೀಟ್ ದ ಕಾಲೇಜ್, ರೀಅರೇಂಜ್ ದ ಕಾಲೇಜ್. 9ನೇ ತಾರೀಕು ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆ ಅಲಾಟ್ಮೆಂಟ್ ಲಿಸ್ಟ್, ಆ ಪ್ರಿಯಾರಿಟಿ ಲಿಸ್ಟ್ ಮೇಲೆ ನಿಮಗೆ 15ನೇ ತಾರೀಕು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟ್ ಬಂದಾಗ ನಿಮಗೆ ಒಂದು ಕಾಲೇಜ್ ಅಡ್ಮಿಷನ್ ಆಗುವಂಥ ಅವಕಾಶ ಸಿಗುತ್ತೆ. ಉದಾಹರಣೆಗೆ ನಿಮಗೆ ಯಾವುದೋ ಒಂದು XYZ ಕಾಲೇಜ್ ಸಿಕ್ಕಿದೆ, ನಿಮಗೆ ನೀವು ಮಾಡಿರೋಂಥ ಆಪ್ಷನ್ ಎಂಟ್ರಿ ಮೇಲೆ ನಿಮ್ಮ ರ್ಯಾಂಕ್ ಮೇಲೆ ಒಂದು ಕಾಲೇಜ್ ಸಿಕ್ಕಿದೆ. ಈ ಕಾಲೇಜಿಗೆ ಸಿಕ್ಕಾದಾಗ ಏನೇನು ಮಾಡಬೇಕು ಅಂತ ಅಂದರೆ, ನೀವೇನಾದರೂ ಚಾಯ್ಸ್ 1 ಕೊಡೋರಾಗಿದ್ದರೆ ಈ ವಿಡಿಯೋನ ಇಷ್ಟು ತನಕ ನೋಡಿರ್ತೀರ. ಚಾಯ್ಸ್ 1 ಏನು ಹೇಳುತ್ತೆ ಅಂದರೆ, ನಾನು ಈ ಕಾಲೇಜಿಗೆ ಹೋಗಲಿಕ್ಕೆ ಪೂರ್ತಿ ಮನಸ್ಸಿಂದ ಒಪ್ಕೊಂಡಿದ್ದೀನಿ, ನನಗೆ ಈ ಕಾಲೇಜ್ ಬಿಟ್ಟು MBBS ಬೇಡ, ಡೆಂಟಲ್ಲು ಬೇಡ, ಆಯುರ್ವೇದನೂ ಬೇಡ, ಫಾರ್ಮ್ ಸೈನ್ಸು, ವೆಟರ್ನರಿ, ಅಲೈಡ್ ಸೈನ್ಸ್ ಯಾವುದು ಬೇಡ, ಇದೇ ಕಾಲೇಜ್ ಬೇಕಿತ್ತು, ಈ ಕಾಲೇಜ್ ಸಿಕ್ಕಿದೆ, ನಾನು ಈ ಕಾಲೇಜಿಗೆ ಹೋಗ್ತೀನಿ ಅಂತ ನಿಮ್ಮ ಮನಸ್ಸು ಪೂರ್ತಿ ಪ್ರಮಾಣದಲ್ಲಿ ಅದೇ ಕಾಲೇಜ್ ಬೇಕಿತ್ತು ಅನ್ನೋದಾಗಿದ್ದರೆ ನೀವು ಅಡ್ಮಿಷನ್ ಆಗ್ಬೋದು. ಸೊ ಯಾರ್ಯಾರಿಗೆ ಸೀಟೇ ಸಿಕ್ಕಿಲ್ಲ, ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾಗುತ್ತೆ. ಸೆಕೆಂಡ್ ರೌಂಡಲ್ಲಿ ಕನ್ಸೆಂಟ್ ಫಾರ್ಮ್ ಕ್ಲಿಕ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಸೀಟ್ ಸಿಕ್ಕಿದೆ, ನಾನು ಇದಕ್ಕೆ ಅಡ್ಮಿಷನ್ ಆಗೋಕ್ಕೆ ರೆಡಿ ಇದ್ದೀನಿ ಅಂತಂದರೆ ನೀವು ಚಾಯ್ಸ್ 1 ಕೊಡ್ತೀರಾ. ಸೊ ಚಾಯ್ಸ್ 1 ಕೊಟ್ಟಮೇಲೆ ನಿಮಗೆ ಯಾವುದಕ್ಕೂ ಬೇರೆ ಇದಕ್ಕೆ ಅವಕಾಶ ಇಲ್ಲ. ಸೊ ಚಾಯ್ಸ್ 1 ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ನೀವು ಲಾಗಿನ್ ಆಗಿ KEA ಪೋರ್ಟಲಲ್ಲಿ ನಿಮ್ಮ ಒಂದು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ಚಲನಲ್ಲಿ ನಿಮ್ಮ ಹೆಸರು, ನಿಮ್ಮ CT ಅಪ್ಲಿಕೇಶನ್ ನಂಬರು ಆ್ಯಂಡ್ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಅದ್ರ ಫೀಸ್ ಎಷ್ಟಿದೆ, ಪ್ರತಿಯೊಂದು ಡೀಟೇಲ್ಡಾಗಿರುತ್ತೆ. ಇದರಲ್ಲಿ ಯಾರೊಬ್ಬರು ಮಧ್ಯವರ್ತಿ ಬಂದು ಇಷ್ಟು ಫೀಸ್ ಕಟ್ಟಿ ಅಷ್ಟು ಫೀಸ್ ಕಟ್ಟಿ ಆ ಥರ ಏನೂ ಇಲ್ಲ. ₹1 ಕೂಡ ಚೇಂಜ್ ಆಗ್ದಲ್ಲೇ ನೀವೇನು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಫೀಸ್ ಇತ್ತು ಅದೇ ಫೀಸ್ನ ನಿಮಗೆ ಚಲನಲ್ಲಿ ಕೊಡ್ತಾರೆ. ಆ ಚಲನಲ್ಲಿ ನಿಮಗೆ 3 ಕಾಪಿ ಇರುತ್ತೆ ಮಕ್ಕಳೇ. ಒಂದು ಬ್ಯಾಂಕ್ ಕಾಪಿ, ಇನ್ನೊಂದು ಸ್ಟೂಡೆಂಟ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ. ಸೊ ಈ 3 ಒಂದೇ A4 ಶೀಟಲ್ಲಿ ಪ್ರಿಂಟ್ ತೊಗೊಂಡು ಇದನ್ನು ಬ್ಯಾಂಕಿಗೆ ತೊಗೊಂಡೋಗಿ ನೀವು ಪೇಮೆಂಟ್ ಕಟ್ಟಿ ಆ ಶೀಟ್ ಕೊಟ್ಟರೆ ಅವ್ರು ಅದರಲ್ಲಿ ಬ್ಯಾಂಕ್ ಕಾಪಿನ ಕಟ್ ಮಾಡ್ಕೊತಾರೆ. ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಮೇಲೆ ಸೀಲ್ ಹಾಕ್ಬಿಟ್ಟು ನಿಮಗೆ ಕೊಡ್ತಾರೆ. ಅದು ನೀವು ಪೇಮೆಂಟ್ ಮಾಡಿ 3 ಗಂಟೆ ಆದಮೇಲೆ ಮತ್ತೆ ನೀವು ವೆಬ್ಸೈಟಲ್ಲಿ ಲಾಗಿನ್ ಆದರೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ನೀವು ಏನೇನು ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕಂತ ಡೀಟೇಲ್ ಇರುತ್ತೆ. 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಬೆನಿಫಿಟ್ ಏನಿದೆ ಎಲ್ಲದೂ ಅದರಲ್ಲಿ ಪೂರ್ತಿ ಇರುತ್ತೆ. ಅವ್ರು ಕೊಟ್ಟಿರೋ ಆರ್ಡ್ರ್ ಪ್ರಕಾರ ನೀವು 1 ಸೆಟ್ ಆಫ್ ಒರಿಜಿನಲ್ ರೆಡಿ ಮಾಡ್ಕೊಂಡಾದ್ಮೇಲೆ 2 ಸೆಟ್ ಜೆರಾಕ್ಸ್, ಆ ಒರಿಜಿನಲ್ಸು 2 ಸೆಟ್ ಜೆರಾಕ್ಸ್ನ ರೆಡಿ ಮಾಡಿಕೊಂಡು ನೀವು ಆ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಕೊಟ್ಟಿರೋವಂಥ ಟೈಮ್ ತುಂಬ ಕಮ್ಮಿ ಇರುತ್ತೆ ಅಡ್ಮಿಷನ್ನಿಗೆ. ಕೊಟ್ಟಿರೋಂಥ ಟೈಮಲ್ಲಿ ನೀವು ಎಲ್ಲರೂ ಪೇರೆಂಟ್ಸ್ ಜೊತೆ ಅಡ್ಮಿಷನ್ ಆಗಲಿಕ್ಕೆ ಕಾಲೇಜಿಗೆ ಹೋಗಬೇಕಾಗುತ್ತೆ. ಕಾಲೇಜಿಗೆ ಹೋದಾಗ ನಿಮಗೆ ಸಿಕ್ಕಿರೋದು ನಿಜನಾ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ, ನೀವು ಕ್ಲೈಮ್ ಮಾಡಿರೋದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಕಾಲೇಜಲ್ಲಿ ಕ್ಯಾಂಡಿಡೇಟ್ನ ಹೀಗೆ ಕ್ಯಾಮ್ರಾ ಮುಂದೆ ಕೂರಿಸ್ಕೊಂಡು ಫೇಸ್ ಕ್ಯಾಪ್ಚರ್ ಮಾಡ್ತಾರೆ. ನಿಮ್ಮ ಫೇಸಿಂದ ಒಂದು ಫೋಟೋ ತೆಗೆದ್ಮೇಲೆ ನಿಮಗೊಂದು OTP ಬರುತ್ತೆ. ಲಾಸ್ಟ್ OTP ಅದೇ ಆಗಿರುತ್ತೆ ನಿಮ್ಮದು KEA ಮುಖಾಂತರ. ನೀವೇನಾದರೂ ಚಾಯ್ಸ್ 1 ತೊಗೊತೀರಾ ಅಂದರೆ ಆ OTP ಕೊಟ್ಟಮೇಲೆ ನಿಮಗೆ ನಿಮ್ಮ ಈ ವರ್ಷದ ಕೌನ್ಸಿಲಿಂಗ್ ಮುಗೀತು, ಆ ಕಾಲೇಜಿಗೆ ನಿಮಗೆ ಅಡ್ಮಿಷನ್ ಆಯಿತು. ನಿಮಗೆ ಅಲ್ಲೇ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಅಡ್ಮಿಷನ್ ಸ್ಲಿಪ್ ಕೂಡ ಅದು ನಿಮಗೆ ಎಲ್ಲೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಡ್ಮಿಷನ್ ಸ್ಲಿಪ್ ಕೊಡ್ತಾರೆ, ನೀವು ಅಡ್ಮಿಷನ್ ಮುಗೀತು ಅಂತ ಅರ್ಥ. ಸೊ ಆ ಕಾಲೇಜನ್ನ ನೋಡಿಕೊಂಡು ಅಡ್ಮಿಷನ್ ಆಗಿ ನೀವು ಯಾವಾಗ ಕಾಲೇಜ್ ಶುರು ಆಗುತ್ತೆ ಅಂತ ಹೇಳ್ತಾರೆ ಆವಾಗ ನೀವು ಕಾಲೇಜಿಗೆ ಹೋಗ್ಬೋದು. ಸೊ ಇಷ್ಟು ಯಾರಿಗೆ ಚಾಯ್ಸ್ 1 ತೊಗೊಂಡಿರೋರಿಗೆ. ಇವಾಗ ನನಗೆ ಈ ಕಾಲೇಜಲ್ಲಿರೋ ಸೀಟ್ ಇರಲಿ ಸರ್, ಇದು ನನಗಿರಲಿ, ಬಟ್ ನಾನು ಚಾಯ್ಸ್ 2 ಅಂದರೆ ನನಗೇನು ಹೇಳಿ, ನಾನು ಇದನ್ನು ಲಾಕ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ಇದಕ್ಕಿಂತ ಚೆನ್ನಾಗಿರೋದು ಟ್ರೈ ಮಾಡ್ತೀನಿ, ಅಥವಾ MBBS ಟ್ರೈ ಮಾಡ್ತೀನಿ, ಅಥವಾ ಬೇರೆ ಏನಂದೇನೋ ಡೆಂಟಲ್ ಆಯುರ್ವೇದ ಇದೆ, ಈಗ ನನಗೆ ಫಸ್ಟ್ ರೌಂಡಲ್ಲಿ ಇದು ಸಿಕ್ಕಿದೆ, ನೀವು ಚಾಯ್ಸ್ 2 ಕೊಡ್ತೀರಾ. ಇವಾಗ ನಾನು ಚಾಯ್ಸ್ 2 ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಚಾಯ್ಸ್ 1 ಕೊಟ್ಟಿದ್ದೀರಾ, ಅಡ್ಮಿಷನ್ ಆಗಿದ್ದೀರಾ, ಮುಗೀತು ನಿಮ್ಮ ಕೌನ್ಸಿಲಿಂಗು, ಅದೆಲ್ಲ ನಾನು ಡೀಟೇಲಾಗಿ ಪಾರ್ಟ್ 1 ಹೇಳಿದ್ದೀನಿ. ಸೊ ಪಾರ್ಟ್ 2 ನಾನು ಇವಾಗ ಹೇಳ್ತಿರೋದೇನೆಂದರೆ, ಚಾಯ್ಸ್ 2 ನೀವು ತೊಗೊತೀರಾ ಅಂದರೆ
ಏನು ಚಾಯ್ಸ್ ಟು ಅಂದರೆ ನನಗೆ MBBS ಬೇಕು ಅಥವಾ MBBS ಬಿಟ್ಟು ಡೆಂಟಲ್ ಬೇಕು ಅಥವಾ ಆಯುರ್ವೇದ ಬೇಕು ಅಥವಾ ನನಗೆ ಸಿಕ್ಕಿರೋ ಕಾಲೇಜ್ಗಿಂತ ಚೆನ್ನಾಗಿರೋ ಕಾಲೇಜ್ ಬೇಕು ಅಂದರೆ ಚಾಯ್ಸ್ ಟು ಅಂದರೆ ಅಪ್ಗ್ರೇಡ್ ಅಂತ. ಅಪ್ಗ್ರೇಡ್ ಅನ್ನೋಕ್ಕಿಂತ ಮುಂಚೆ ಅಕ್ಸೆಪ್ಟ್ ಅನ್ನೋ ಪಾಯಿಂಟ್ ಬರುತ್ತೆ. ಫಸ್ಟ್ ಸಿಕ್ಕಿರೋದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಸರ್ ನನಗೆ ಸಿಕ್ಕಿದ್ರೆ ನನಗೆ ಖುಷಿ ಇದೆ, ಇದಕ್ಕಿಂತ ಚೆನ್ನಾಗಿರೋದು ಸಿಕ್ಕರೆ ನಾನು ಅದಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಚಾಯ್ಸ್ ಟು ಕೊಡ್ತೀರಾ. ಯಾರ್ಯಾರು MBBS ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀರಾ, ವೆಯ್ಟ್ ಮಾಡ್ತಿದ್ದೀರಾ, ನೀವು ಕೂಡ ಚಾಯ್ಸ್ ಟು ಕೊಡಬೇಕು, ಚಾಯ್ಸ್ 1 ಕೊಡಬಾರ್ದು. ನೀವು MBBS ಹೋಗೋರಾದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿಬಿಡ್ಬೇಡಿ. ನಾನು ಇಂಜಿನಿಯರಿಂಗ್ ತೊಗೊಂಡು RV ಕಾಲೇಜ್ ಸಿಕ್ಕಿದೆ, ಅಡ್ಮಿಷನ್ ಆಗ್ತೀನಿ, ನೆಕ್ಸ್ಟ್ ನೀಟ್ ಕೌನ್ಸಿಲಿಂಗ್ ಬಿಟ್ಟಾಗ ಅದಕ್ಕೆ ಓಪನ್ ಮಾಡ್ತೀನಿ. ನೀವು ಒಂದು ಸಲ ಚಾಯ್ಸ್ 1 ಕೊಟ್ಟಿದ್ದೀರಾ ಅಂದರೆ ನಿಮ್ಮದು ಕೌನ್ಸಿಲಿಂಗಿಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಅರ್ಥ. ಅವ್ರು ಒಂದು ಸಲ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅಂದರೆ ಮುಗೀತು. ನಿಮಗೆ ನೆಕ್ಸ್ಟು ಯಾವುದೇ ಕಾಲೇಜ್ ಸಿಗೋಂಥ ಚಾನ್ಸ್ ಇದ್ದರೂ ಕೂಡ, ನೀವು BMCಲಿ ನೀವು ಸೀಟ್ ತೊಗೊಳ್ಳೋಂಥ ಚಾನ್ಸ್ ಇದ್ದರೂ ಕೂಡ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಮಕ್ಕಳೇ. ಬಟ್ ಚಾಯ್ಸ್ ಟು ಕೊಡ್ತೀರಾ ಅಂದರೆ ಅದರ ಅರ್ಥ ಏನು ಅಂತಂದರೆ, ಒಂದು ಯಾರಿಗೂ ಏನೂ ಸೀಟೇ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ನೀವು ಸೆಕೆಂಡ್ ರೌಂಡಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದಾಗ ಫಸ್ಟ್ ಲಾಗಿನ್ ಆಗ್ತೀರಾ, ಕನ್ಸೆಂಟ್ ಫಾರ್ಮ್ ಟಿಕ್ ಮಾಡಿದ ಸೆಕೆಂಡ್ ರೌಂಡಿಗೆ ಬರ್ತೀರಾ. ನೀವೇನು ಫಸ್ಟ್ ರೌಂಡಲ್ಲಿ ಕಾಲೇಜ್ ಆ್ಯಡ್ ಮಾಡಿದ್ರಲ್ವಾ 9th ಜುಲೈಗೆ, ಅದೇ ಕಾಲೇಜು ಸಿಗ್ಲು ಡಿಸ್ಪ್ಲೇ ಆಗುತ್ತೆ. ನೀವು ಬೇಕಾದ್ರೆ ಈ ಫಸ್ಟ್ ರೌಂಡ್ ಕಟ್ ಆಫ್ ನೋಡಿಕೊಂಡು ಮತ್ತೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಯಾವ್ಯಾವ ಕಾಲೇಜ್ ಸಿಗಲ್ಲ ಅಂತ ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಅಂದರೆ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಹೈಯೆಸ್ಟ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ, ನನಗೆ ಇಷ್ಟೇ ಸಿಗುತ್ತೆ ಅಂತ ಚೆನ್ನಾಗಿರೋದು ಮಾತ್ರ ಆ್ಯಡ್ ಮಾಡಿ. ಆಮೇಲೆ ಸೀಟ್ ಸಿಗಲಿಲ್ಲ ಅಂತ ತಕ್ಷಣ ಅಳಬೇಡಿ, ಈಗಲೇ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ, 9ನೇ ತಾರೀಕು ಒಳಗಡೆ ಎಲ್ಲದೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಯಾವುದೂ ಸೀಟ್ ಸಿಕ್ಕಿಲ್ಲ ಅಂದರೆ ಅಗೇನ್ ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಬಟ್ ಯಾವುದೋ ಒಂದು ಸೀಟ್ ಸಿಕ್ಕಿದೆ, ನಿಮಗೆ ಅಪ್ಗ್ರೇಡ್ ಕೊಟ್ಟಿದ್ದೀರಾ, ಆವಾಗ ನಿಮಗೆ 2 ಅವಕಾಶ ಇರುತ್ತೆ ಮಕ್ಕಳೇ. ಉದಾಹರಣೆಗೆ ನನಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು, ಇದೇ ಕಾಲೇಜು ನೆಕ್ಸ್ಟ್ ರೌಂಡಲ್ಲೂ ನಿಮಗೆ ಸಿಗ್ಬೋದು. ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಕೊಟ್ಟರು ಕೂಡ ಇದೇ ಕಾಲೇಜ್ ಸಿಗ್ಬೋದು. ಆದರೆ ಇನ್ನೂ ನಿಮಗೆ ಚೆನ್ನಾಗಿತ್ತು ಸ್ಕೋರು, ಫಸ್ಟ್ ರೌಂಡ್ಗಿಂತ ಚೆನ್ನಾಗಿರೋದು ಸಿಕ್ತು ಅಂದರೆ, ಈಗ ಮೊದಲನೇ ರೌಂಡಲ್ಲಿ ಏನು ಸಿಕ್ಕಿದೆ ಅದಕ್ಕಿಂತ ಚೆನ್ನಾಗಿರೋದು ಅಂದರೆ ಅದಕ್ಕಿಂತ ಮೇಲಿರೋದು 10ನೇ ಆಪ್ಷನ್ ಎಂಟ್ರಿ ನಿಮ್ಗೆ ಸಿಕ್ಕಿದೆ ಅಂದರೆ 10ಕ್ಕಿಂತ ಮೇಲಿರೋಂಥ ಯಾವುದೇ ಕಾಲೇಜ್ ನಿಮ್ಗೆ ಸಿಕ್ಕರೂ ಕೂಡ ಈ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಸೊ ಚಾಯ್ಸ್ 2 ಕೊಟ್ಟೋರಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿರೋ ಸೀಟು ಅದಕ್ಕಿಂತ ಚೆನ್ನಾಗಿರೋ ಸೀಟ್ ನಿಮಗೆ ಚಾಯ್ಸ್ 2 ಸೆಕೆಂಡ್ ರೌಂಡಲ್ಲಿ ಸಿಕ್ತು ಅಂತಂದರೆ ನೀವು ಆಟೋಮೆಟಿಕಲಿ ಫಸ್ಟ್ ರೌಂಡಲ್ಲಿರೋ ಸೀಟು ಡಿಲೀಟ್ ಆಗುತ್ತೆ. ನಿಮಗೆ ಕೇಳಲ್ಲ ಅವರು ಫಸ್ಟ್ ರೌಂಡ್ ಇರೋದು ಬೇಕಾ ಸೆಕೆಂಡ್ ರೌಂಡ್ ಇರೋದು ಬೇಕಾ ಅಂತ ಕೇಳಲ್ಲ. ಸೆಕೆಂಡ್ ರೌಂಡಲ್ಲಿರೋದೇ ಕನ್ಫರ್ಮ್ ಆಗುತ್ತೆ, ಫಸ್ಟ್ ರೌಂಡಲ್ಲಿರೋದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿ ಹೊಸ ರೌಂಡಿಗೆ ಸೆಕೆಂಡ್ ರೌಂಡಲ್ಲಿ ಹೊಸ ಸೀಟ್ ಸಿಕ್ಕಿರುತ್ತಲ್ವ ಅದಕ್ಕೆ ರಿಪ್ಲೇಸ್ ಆಗುತ್ತೆ. ನಂಗಾದರೆ ಸರ್ ನಾನು ಚಾಯ್ಸ್ 2 ಕೊಡ್ತಾ ಇದ್ದೀನಲ್ಲ, ನಾನು ಫೀಸ್ ಕಟ್ಟಬೇಕಾ? ನೀವು ಯಾವುದೇ ಥರದ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಕನ್ಫರ್ಮೇಷನ್ ಸ್ಲಿಪ್ಪು ಮತ್ತು ಚಲನ್ನು ಇದ್ಯಾವುದು ನಿಮಗೆ ಸಂಬಂಧಿಸಲ್ಲ. ನೀವು ಜಸ್ಟು ಚಾಯ್ಸ್ 2 ಕೊಡ್ತೀರಾ, ಸೆಕೆಂಡ್ ರೌಂಡಿಗೆ ಬರ್ತೀರಾ. ನಾನು ಹೇಳಿದ್ನಲ್ವ ಲಾಸ್ಟಲ್ಲಿ ಕನ್ಫರ್ಮೇಷನ್ ಸ್ಲಿಪ್ಪು ಚಲನ್ನು ಅದೆಲ್ಲ ಯಾರಿಗೆ ಅಂದರೆ ಚಾಯ್ಸ್ 1 ಸಿಕ್ಕಿದೆ, ನಾನು ಅಡ್ಮಿಷನ್ ಆಗಿಬಿಡ್ತೀನಿ ಸರ್, ನಂಗೆ ಬೇರೆ ಏನೂ ಬೇಡ ಅನ್ನೋರು ಚಾಯ್ಸ್ 1 ಕೊಡ್ತಾರೆ. ಚಾಯ್ಸ್ 2 ಕೊಡೋರಿಗೆ ಯಾವುದೇ ಥರದ ಫೀಸ್ ಕಟ್ಟೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಏನಂತ ಕನ್ಫರ್ಮ್ ಮಾಡ್ತಿದ್ದೀರಾ ಅಂದರೆ ಪೋರ್ಟಲ್ಗೆ, ನನಗೆ ಮೊದಲೇ ನೋಡೋದು ಸಿಕ್ಕಿರೋ ಸೀಟು ನನಗೆ ಖುಷಿ ಇದೆ, ನನಗೆ ಅದು ಬಿಟ್ಟಿದ್ದೀನಿ ಅಂತ ಅಲ್ಲ, ಬಿಡ್ತೀನಿ ಅಂದರೆ ಚಾಯ್ಸ್ 3 ಕೊಡಬೇಕು. ಸಿಕ್ಕಿರೋದು ಖುಷಿ ಇದೆ, ಇದಕ್ಕಿಂತ ಚೆನ್ನಾಗಿರೋ ಸಿಕ್ಕರೆ ನಾನು ಹೋಗ್ತೀನಿ ಅಥವಾ MBBSಗೆ ಬೇರೆದೇ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ, ಇರೋದನ್ನು ಲಾಕ್ ಮಾಡ್ಕೊಂಡು ಬೇರೆದಕ್ಕೆ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ನೀವು ಚಾಯ್ಸ್ 2ನ ಕೊಡ್ತೀರಾ. ಸೊ ನೀವು ಯಾವುದೇ ಥರದ ಫೀಸ್ ಕಟ್ಟೋದಿರಲ್ಲ, ನಿಮಗೆ ಹೊಸ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಅವಕಾಶ ಕೂಡ ಇರಲ್ಲ. ಇಷ್ಟು ನಿಮ್ಮದಾಗಿತ್ತು ಚಾಯ್ಸ್ 2ದು. ಓಕೆನಾ? ಸೊ ಯಾರ್ಯಾರು MBBS ಡೆಂಟಲ್ ಆಯುರ್ವೇದಿಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕರೂ ಕೂಡ ನಿಮ್ಮ ಟಾರ್ಗೆಟ್ MBBS ಆಗಿದ್ದರೆ ಚಾಯ್ಸ್ 1 ದಯವಿಟ್ಟು ಕೊಡಬೇಡಿ, ಚಾಯ್ಸ್ 2 ಕೊಡಿ. ಯಾರ್ಯಾರಿಗೆ MBBS ಡೆಂಟಲ್ ಆಯುರ್ವೇದ ಮೇಲೆ ಇಂಟ್ರೆಸ್ಟ್ ಇಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಬಟ್ ನಿಮಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಯಾವುದೋ ಒಂದು ಡಿಗ್ರಿ ಸಿಕ್ಕಿದೆ, ಬಟ್ ಅದಕ್ಕಿಂತ ಚೆನ್ನಾಗಿರೋದು ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೊಂದು ಇಲ್ಲ, ಬಟ್ ಇರಲಿ ಸೇಫಾಗಿ ಇದೆಯಲ್ವಾ ಒಂದು ಸೀಟ್ ಇರಲಿ, ಇದಕ್ಕಿಂತ ಚೆನ್ನಾಗಿರೋದು ನನಗೆ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತೆ ಅಂದರೆ ನೀವು ಚಾಯ್ಸ್ 2 ಕೊಟ್ಟು ಇರೋ ಕಾಲೇಜನ್ನು ಲಾಕ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಅದಕ್ಕಿಂತ ಚೆನ್ನಾಗಿರೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ನನಗೆ ಸಿಕ್ಕಿರೋ ತುಂಬ ಖುಷಿ ಇದೆ ಸರ್, ಇದೇ ಕಾಲೇಜ್ ನನಗೆ ಬೇಕು, ಬೇರೆ ಯಾವುದು ಬೇಡ ನನಗೆ ಅಂತಂದರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಬೇಕು. ಚಾಯ್ಸ್ 1 ಡೀಟೇಲ್ ಕಂಪ್ಲೀಟಾಗಿ ಹೇಳಿದ್ದೆ, ಚಾಯ್ಸ್ 2 ಇಷ್ಟೊಂದು ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಾನು ಚಾಯ್ಸ್ 3 ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಸೊ ಇಷ್ಟೊಂದಾಗ ನಾವು ಚಾಯ್ಸ್ 2 ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಚಾಯ್ಸ್ 1 ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇವಾಗ ನಾವು ಚಾಯ್ಸ್ 3 ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಚಾಯ್ಸ್ 3 ನಾನು ಹೇಳ್ದಂಗೆ, ನೀವು ಉದಾಹರಣೆಗೆ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ಸ್ ಕಾಲೇಜ್ ಆ್ಯಡ್ ಮಾಡಿದಾಗ ನೀವು ಒಂದು 50 ಕಾಲೇಜ್ ಆ್ಯಡ್ ಮಾಡಿದ್ರಿ, ಅದರಲ್ಲಿ ನಿಮಗೆ 25ನೇ ಕಾಲೇಜ್ ಅಲರ್ಟ್ ಆಗಿಬಿಡ್ತು, ಸೀಟ್ ಸಿಕ್ಬಿಡ್ತು. ಓಕೆನಾ? ಬಟ್ ನೀವು ಆ 25ನೇ ಕಾಲೇಜಿಗೆ ಫೀಸ್ ಕಟ್ಟಿ ಅಡ್ಮಿಷನ್ ಆಗಲಿಕ್ಕೆ ನಿಮ್ಗೆ ಕಾಲೇಜ್ ಇಷ್ಟ ಇಲ್ಲ. ಓಕೆನಾ? ಸೊ ನೀವು ಅಡ್ಮಿಷನ್ ಕಟ್ಟಿ ಫೀಸ್ ಕಟ್ಟಿ ಅಡ್ಮಿಷನ್ ಕೂಡ ಆಗೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅದನ್ನು ಇಟ್ಕೊಂಡು ಸೆಕೆಂಡ್ ರೌಂಡಿಗೆ ಹೋಗೋಕ್ಕೂ ನಿಮ್ಗೆ ಇಷ್ಟ ಇಲ್ಲ, ಬಿಕಾಸ್ ಸೆಕೆಂಡ್ ರೌಂಡಲ್ಲಿ ಅದೇ ಮತ್ತೆ ಸಿಗ್ಬೋದು ನಿಮಗೆ, ಅದೇ ಕಾಲೇಜ್ ಮತ್ತೆ ಸಿಕ್ಕರೆ ನಿಮ್ಗೆ ಅದಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಇದನ್ನು ಬಿಟ್ಟು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ ಬೇರೆ ಕಾಲೇಜಿಗೆ ನೀವು ಟ್ರೈ ಮಾಡಬೇಕಂತ ಇದ್ದೀರಾ, ಯಾಕಂದರೆ ನಿಮಗೆ ಇದಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಆವಾಗ ನಿಮಗೆ ಉಳಿದಿರೋ ಒಂದೇ ಆಪ್ಷನ್ ಏನಂದರೆ ಸಿಕ್ಕಿರೋ ಕಾಲೇಜನ್ನ ಡಿಲೀಟ್ ಮಾಡಬೇಕು. ನಾನು ಫಸ್ಟ್ ಪಾಯಿಂಟ್ ನಿಮಗೆ ಹೇಳ್ತೀನಿ, ಸಿಕ್ಕಿದ ಮೇಲೂ ಹೋಗಲ್ಲ ಅಂತಂದರೆ ಅಂಥ ಕಾಲೇಜನ್ನ ಯಾಕೆ ಆ್ಯಡ್ ಮಾಡ್ತೀರಾ? ಸಿಗೋದೇ ನಿಮಗೆ 3 ರೌಂಡು. ಸೊ 3 ಅವಕಾಶನ ಸರಿಯಾದ ರೀತಿಲಿ ಬಳಸ್ಕೊಂಡ್ರೆ 3 ಅವಕಾಶದಲ್ಲಿ 3 ಕಾಲೇಜ್ ಸಿಗುತ್ತೆ, ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗುತ್ತೆ. ನಿಮಗೆ ಬೇಕಾಗಿರೋದಂದರೆ ನೀವು ಸಿಕ್ಕರೆ ಹೋಗ್ತೀನಿ ಅಂತ ಕಾಲೇಜ್ಗಳು ಆ್ಯಡ್ ಮಾಡಿದರೆ ನಿಮಗೆ 3 ಅವಕಾಶ ದೇವರು ಕೊಡ್ತಾನೆ. ಸಿಕ್ಕಿರೋ ಅವಕಾಶದಲ್ಲಿ ನನಗೆ ಇದು ಬೇಡ, ನಾನು ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ತೀನಿ, ಇದು ಸರಿಯಾದಂಥ ಒಂದು ಪ್ರಾಪರ್ ಡಿಸಿಷನ್ ನನ್ನ ಪ್ರಕಾರ. ಆ್ಯಸ್ ಎ ಕೌನ್ಸಿಲರ್ ನನ್ನ ಪ್ರಕಾರ ಇದು ಒಳ್ಳೆ ನಿರ್ಧಾರ ಅಲ್ಲ.
ಮಕ್ಕಳೇ, ನಿಮಗೆ ಸಿಕ್ಕಿರೋ ಸೀಟ್ನ ಬೇಡ ಅಂತ ನಿಮ್ಗೆ ಅನಿಸುತ್ತೆ ಅಂದರೆ ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಬಾರ್ದಿತ್ತು. ಸೊ ನಿಮಗೆ ಬೇಕಾಗಿರೋದನ್ನು ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಅಕಸ್ಮಾತ್ ನಿಮಗೇನೋ ವೈಯಕ್ತಿಕ ಕಾರಣಗಳಿಂದ ಫೀಸ್ ಆಗಿರ್ಬೋದು ಅಥವಾ ದೂರ ಆಗಿರ್ಬೋದು ಅಥವಾ ನಿಮ್ಮದೇನೋ ರೀಸನ್ ನಮ್ಗೆ ಬೇಡ, ಬಟ್ ಆ ರೀಸನಿಂದ ನಿಮ್ಗೆ ಆ ಕಾಲೇಜಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತಂದರೆ ಇವಾಗ ನೀವು ಚಾಯ್ಸ್ 3 ಕೊಟ್ಟು ಅದೊಂದೇ ಕಾಲೇಜ್ನ ಡಿಲೀಟ್ ಮಾಡ್ಬೋದು. ಉದಾಹರಣೆಗೆ ನೀವು ಫಸ್ಟ್ ರೌಂಡಲ್ಲಿ 10 ಕಾಲೇಜ್ ಹಾಕಿದ್ರಿ, ನಿಮಗೆ ಇವಾಗ 7ನೇ ಕಾಲೇಜ್ ಅಲರ್ಟ್ ಆಗಿದೆ, ನಿಮ್ಗೆ ಆ ಕಾಲೇಜ್ ಇಷ್ಟ ಇಲ್ಲ ಹೋಗೋಕ್ಕೆ. ಓಕೆನಾ, ನೀವು ಅವಾಗೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಬಟ್ ನಿಮಗೆ ಇವಾಗ ಇಷ್ಟ ಇಲ್ಲ. ಆ 7ನೇ ಕಾಲೇಜ್ ಮಾತ್ರ ಡಿಲೀಟ್ ಮಾಡಬೇಕು ಅಂತಂದರೆ ನೀವು ಚಾಯ್ಸ್ 3 ಕೊಡ್ಬೋದು. ಆವಾಗ ನೀವು 10 ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದರಲ್ಲಿ 7ನೇ ಡಿಲೀಟ್ ಮಾಡ್ಕೊಳ್ತೀವಿ, ಚಾಯ್ಸ್ 3 ಕೊಟ್ಟು ಇನ್ನು 9 ಆಪ್ಷನ್ ಉಳಿಯುತ್ತೆ. ಆ 9 ಆಪ್ಷನಲ್ಲೂ ಕೂಡ ನಿಮಗೆ ಬೇಡವಾಗಿರೋ ಕಾಲೇಜ್ನ ನೀವು 2ನೇ ರೌಂಡಲ್ಲಿ ಲಾಗಿನ್ ಆಗಬೇಕು. ಫಸ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕಡ್ಡಾಯವಾಗಿ ನೀವು ಪ್ರತಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಆಗಬೇಕಾದ್ರೂ ಕೂಡ ಲಾಗಿನ್ ಆಗಿ ಕನ್ಸೆಂಟ್ ಫಾರ್ಮ್ನ ಕ್ಲಿಕ್ ಮಾಡಬೇಕು. ಅವಾಗ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಸುಮ್ಮನೆ ನೀವು ಕನ್ಸೆಂಟ್ ಫಾರ್ಮೇ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ಲಾಗಿನ್ ಆದರೆ ಕನ್ಸೆಂಟ್ ಫಾರ್ಮ್ ಕ್ಲಿಕ್ ಮಾಡಿದ್ರಿ, ಚಾಯ್ಸ್ 3 ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ, ಚಾಯ್ಸ್ 3 ಕೊಟ್ಟಿದ್ದೀರಿ, ಅದೊಂದು ಕಾಲೇಜ್ ಸಿಕ್ಕಿರೋದಕ್ಕೆ ಚಾಯ್ಸ್ 3 ಕೊಟ್ಟಿದ್ದೀರಾ. ಸೊ ಆ ಕಾಲೇಜ್ ಡಿಲೀಟ್ ಆಗಿದೆ. ಅದು ಡಿಲೀಟ್ ಆಗಿ ಹೋದ್ಮೇಲೆ ಉಳಿದಿರೋಂಥ ಕಾಲೇಜನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇದೆ, ಮೇಲೆ ಕೆಳಗಡೆ ರೀಅರೇಂಜ್ ಮಾಡಲಿಕ್ಕೆ ಅವಕಾಶ ಇದೆ, ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ನೀವು ಎಲ್ಲದು ಬೇಕಾಗಿರೋದು ಮಾತ್ರ ಉಳಿಸ್ಕೊಂಡು ಬೇಡವಾಗಿರೋದನ್ನೆಲ್ಲ ತೆಗೆದು ಬಿಸಾಕಿ ಡಿಲೀಟ್ ಮಾಡಿ ಆ್ಯಂಡ್ ಚಾಯ್ಸ್ 3 ಕೊಟ್ಟು ಸಿಕ್ಕಿರೋ ಕಾಲೇಜ್ನ ಕೂಡ ಬಿಡ್ಬೋದು. ಇದ್ರ ಮುಖಾಂತರ ನೀವು ಸಿಕ್ಕಿರೋ ಕಾಲೇಜ್ನ ಬಿಡ್ತಿದ್ದೀರಾ ಅಂತ ಅರ್ಥ. ಮೊದಲನೇ ರೌಂಡು ನಿಮಗೆ ವೇಸ್ಟ್ ಆಯಿತು, ಸಿಕ್ಕಿತ್ತು ಕಾಲೇಜು, ಅದು ನಿಮಗೆ ಬೇಡ ಅಂತ ಬಿಡ್ತಿದ್ದೀರಾ. 2ನೇ ರೌಂಡಲ್ಲಿ ನಿಮ್ದು ಏನಿದ್ರು ನೋಡ್ಕೋಬೇಕು. ಆ್ಯಂಡ್ ಯಾರ್ಯಾರಿಗೆ ಚಾಯ್ಸ್ 3 ಕೊಡೋಂಥ ಮನಸ್ಸಿದೆ, ನೀವು ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತಲ್ಲ ಕಾಲೇಜು, ಅವರಿಗೆ ನೀವು ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಚಲನ್ ಡೌನ್ಲೋಡ್ ಮಾಡೋದು, ಕನ್ಫರ್ಮೇಷನ್ ಸ್ಲಿಪ್ ಓದು ಯಾವುದೂ ಇಲ್ಲ ನಿಮಗೆ. ನೀವು ಜಸ್ಟು ಲಾಗಿನ್ ಆಗ್ತೀರಾ, ಕನ್ಸೆಂಟ್ ಫಾರ್ಮ್ ಕ್ಲಿಕ್ ಮಾಡ್ತೀರಾ, ಚಾಯ್ಸ್ 3 ಕೊಟ್ಟು ಸಿಕ್ಕಿರೋ ಸೀಟ್ನ ಡಿಲೀಟ್ ಮಾಡಿ ಮುಂದಿನ ರೌಂಡ್ ಸೆಕೆಂಡ್ ರೌಂಡಲ್ಲಿ ಏನು ಸಿಗುತ್ತೆ ಅಂತ ನೋಡಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಏನು ಸಿಗುತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಈ ಚಾಯ್ಸ್ 3 ಕೊಟ್ಟು ಇದನ್ನು ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿಲಿ ರೀಅರೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನೀವೇನು ಫೈನಲಾಗಿ ಮತ್ತೆ ಮೇಲೆ ಕೆಳಗಡೆ ಎಲ್ಲ ರೀಅರೇಂಜ್ ಮಾಡ್ತೀರಾ, ಅದರ ಆಧಾರದ ಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಇರುತ್ತೆ. ಸೊ ಚಾಯ್ಸ್ 3 ಕೊಡ್ತಿದ್ದೀರಾ, ಇರೋದನ್ನ ಡಿಲೀಟ್ ಮಾಡ್ತಿದ್ದೀರಾ, ನೆಕ್ಸ್ಟ್ ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಆ್ಯಂಡ್ ಕಮಿಂಗ್ ಟು ಚಾಯ್ಸ್ 4, ನಾನು ಎಲ್ಲರಿಗೂ ಹೇಳ್ತಿರೋ ಹಾಗೆ ಚಾಯ್ಸ್ 4 ನೀವು ಹೋಗ್ತೀರಾ ಅಂತಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ KEA ಸೀಟ್ ಅಲಾಟ್ಮೆಂಟ್ ಅಂತ. ಅಂದರೆ ನಿಮ್ಮ ಈ ಪ್ರೋಸೆಸ್ಸು, ನಿಮ್ಮ ಒಂದು ಕೆರಿಯರ್ ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ನೀವು ಇಷ್ಟರೊಳಗಡೆ ನಿಮಗೆ ಸಿಕ್ಕಿರಲ್ಲ, ಅಥವಾ ಸಿಕ್ಕಿರೋದು ನಿಮ್ಗೆ ಇಷ್ಟ ಆಗಲ್ಲ, ಅಥವಾ ನೀವು ಅಬ್ರಾಡಿಗೆ ಹೋಗೋ ಪ್ಲ್ಯಾನ್ ಇರ್ಬೋದು, ಅಥವಾ ನಾರ್ಮಲಾಗಿ BBA ಮಾಡೋ ಪ್ಲ್ಯಾನ್ ಇರ್ಬೋದು, ಅಥವಾ UPSC ಪ್ರಿಪ್ರೇಷನ್ ಇರ್ಬೋದು, ಯಾವುದೋ ಒಂದು ಬೇಸಿಕ್ ಡಿಗ್ರಿ ಪ್ಲ್ಯಾನ್ ಮಾಡ್ತಿರ್ಬೋದು, ಅಥವಾ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಮಾಡ್ತಿರ್ಬೋದು, ಅಥವಾ MBBS ಡೆಂಟಲ್ಸ್ ಆಯುರ್ವೇದ, ಬೇರೆ ಏನೇ ಪ್ಲ್ಯಾನ್ ಇರ್ಬೋದು ನಿಮ್ಮದು, ನಿಮಗೆ CET ಕೌನ್ಸಿಲಿಂಗ್ ನನಗೆ ಇಷ್ಟ ಇಲ್ಲ, ನಾನು ಇದರಿಂದ ಹೊರಗೆ ಹೋಗಿ ನನ್ನ ಸ್ವಂತ ರೀತಿಯಲ್ಲಿ ನಾನೇನೋ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ನೀವು ಚಾಯ್ಸ್ 4 ಕೊಟ್ಟು ಹೊರಗೆ ಹೋಗ್ಬೋದು. CET ಪ್ರೊಸೆಸ್ಸಿಂದನೇ ಹೊರಗೆ ಹೋಗ್ತೀರಾ. ಸೊ ಅಕಸ್ಮಾತ್ ಏನಾದರೂ ನೀವು ಚಾಯ್ಸ್ 4 ಕೊಟ್ಟರಾಗ ಹೋದ್ರಿ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ UG CET 2026 ಆ್ಯಂಡ್ UG NEET 2026 ಸಬ್ಸಿಕ್ವೆಂಟ್ ರೌಂಡ್ ಆ್ಯಂಡ್ ನೋ ಹೋಲ್ಡ್ ಆಫ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಸೀಟ್ ಅಲಾಟೆಡ್ ವಿಲ್ ಅರ್ಲಿಯರ್ ಗೆಟ್ ಕ್ಯಾನ್ಸಲ್ಡ್. ಅಂದರೆ ಈ ರೂಲ್ ಭಾಳ ಇಂಪಾರ್ಟೆಂಟ್. ನಾನು ಇವಾಗ ವೀಡಿಯೋ ಮಾಡ್ತಿರ್ಬೇಕಾದ್ರೆ KEA ಅವರೇ ಕೊಟ್ಟಿರುವಂಥ ಅಫಿಷಿಯಲ್ ನೋಟಿಫಿಕೇಷನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಇದ್ರದ್ದು PDF ಬೇಕಂದರೆ PDF ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ ಕೂಡ ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ DM ಮಾಡಿ, ನಿಮಗೆ ಡೈರೆಕ್ಟಾಗಿ ನಾನು ಕಳಿಸ್ತೀನಿ. ಏನು ಹೇಳ್ತಿದ್ದಾರೆ ಅಂದರೆ ಚಾಯ್ಸ್ 4 ಕೊಡೋಬೇಕಾರೆ ನೀವು CETದ ಹೊರಗೆ ಹೋಗ್ತಿದ್ದೀರಾ ಅಂತ. ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ ಚಾಯ್ಸ್ 4 ಕೊಟ್ಟರೆ. ನಾಳೆ ದಿನ ನಿಮಗೆ ಮೆಡಿಕಲ್ಲೇ ಸಿಗ್ಬೋದು, MBBS ಸಿಗ್ಬೋದು, ಡೆಂಟಲ್ಲೇ ಸಿಗ್ಬೋದು, ಆಯುರ್ವೇದ ಸಿಗ್ಬೋದು, ಇಂಜಿನಿಯರಿಂಗ್ ಸಿಗ್ಬೋದು, ಯಾವುದೇ ಸಿಗ್ಬೋದು. ಬಟ್ ನೀವು ನಿರ್ಧಾರ ಮಾಡಿದ್ದೀರಾ, ನೀವು ಕೊಡೋಂಥ ಯಾವುದೇ ಸೀಟು ನನಗೆ ಬೇಡ, ನಾನು ನಿಮ್ಮಿಂದ ಹೊರಗೆ ಹೋಗ್ತಾ ಇದ್ದೀನಿ ಚಾಯ್ಸ್ 4 ಕೊಟ್ಟು, ನಿಮ್ಮ ಕೌನ್ಸಿಲಿಂಗಿಗೂ ನಮಗೂ ಸಮಸ್ಯೆ ಇಲ್ಲ, ನಮಸ್ಕಾರ ಅಂತ ಹೊರಗೆ ಹೋಗ್ತಿದ್ದೀರಾ ಅಂತಂದರೆ ಚಾಯ್ಸ್ 4 ಕೊಡಿ. ಬಟ್ ಯಾರು ಇದನ್ನು ಕೊಡಿ ಅಂದರೆ ನಿಮ್ಮದು ಆಲ್ಟರ್ನೇಟಿವ್ ಪ್ಲ್ಯಾನ್ ರೆಡಿ ಇದ್ದು ನೀವು ಫಾರಿನಿಗೆ ಹೋಗ್ತಿದ್ದೀರ ಅಂದರೆ ನಿಮ್ಮ ಅಡ್ಮಿಷನ್ ಲೆಟ್ರ್ ಕೈಲಿರಬೇಕು, ನೀವು ಬೇರೆ ಡಿಗ್ರಿ ಮಾಡ್ತಿದ್ದೀರ ಅಂದರೆ ಅಲ್ಲಿ ಅಡ್ಮಿಷನ್ ಆಗಿರಬೇಕು, ಇಲ್ಲಾಂದರೆ ನಿಮ್ಮ ತಲೆಯಲ್ಲಿ ಕ್ಲಿಯರ್ ಇರಬೇಕು, ನಾನು ಚಾಯ್ಸ್ 4 ಕೊಡ್ತಿದ್ದೀನಿ ಅಂದರೆ ನನ್ನ ದೊಡ್ಡ ಅವಕಾಶನ ನಾನು ಕಳ್ಕೊತಿದ್ದೀನಿ ಅಂತ. ಯಾಕೆ ಅಂದರೆ ನೀವು ಅಲ್ಲೂ ಸರಿಯಾಗಿ ಪ್ಲ್ಯಾನ್ ಇಲ್ಲದಲ್ಲೇ ಇಲ್ಲಿ ಚಾಯ್ಸ್ 4 ಕೊಟ್ಟು ಹೊರಗೆ ಹೋಗಿ ಆಮೇಲೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋದಾದರೆ ನಿಮ್ಮದು ಲೈಫು ತುಂಬ ದೊಡ್ಡ ರಿಸ್ಕಿಗೆ ಬೀಳುತ್ತೆ. ಆ್ಯಂಡ್ ಈ ವರ್ಷ ಕೂಡ ವೇಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾರ್ಯಾರಿಗೆ ಪ್ಲ್ಯಾನ್ ಕ್ಲಿಯರ್ ಇದೆ, ನನಗೆ ಇಲ್ಲಿ ಬಿಟ್ಟು ಬೇರೆ ಹೊರಗಡೆ ಹೋದರೆ ನನ್ನದೇನೋ ಪ್ಲ್ಯಾನ್ ರೆಡಿ ಇದೆ ಅಂದರೆ ಚಾಯ್ಸ್ 4 ಕೊಡಿ. ಚಾಯ್ಸ್ 3 ಯಾರು ಕೊಡಿ, ನಿಮಗೆ ಅಕಸ್ಮಾತ್ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ ಬಟ್ ಆಪ್ಷನ್ ಎಂಟ್ರಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಅವಾಗ ನೀವು ಲಾಗಿನ್ ಆಗ್ತೀರಾ, ಕನ್ಸೆಂಟ್ ಫಾರ್ಮ್ ಕ್ಲಿಕ್ ಮಾಡ್ತೀರಾ, ಸೆಕೆಂಡ್ ರೌಂಡಿಗೆ ಬರ್ತೀರಾ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನೀವು ಈ ಕಾಲೇಜ್ ಬೇಕು ಅಂತ ಹೇಳ್ಬಿಟ್ಟು ಆ ಕಾಲೇಜ್ಗಳನ್ನ ಮಾತ್ರ ಉಳಿಸ್ಕೊಂಡು ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದನ್ನು ಆ ಕಾಲೇಜನ್ನ ಡಿಲೀಟ್ ಮಾಡ್ಕೊತೀರಾ. ಆ್ಯಂಡ್ ಚಾಯ್ಸ್ 2 ಯಾರು ಕೊಡ್ತೀರಾ ಅಂದರೆ ಸಿಕ್ಕಿರೋ ಸೀಟ್ ಓಕೆ, ಇದಕ್ಕೆ ಹೋಗೋಕೆ ನಾನು ರೆಡಿ ಇದ್ದೀನಿ, ಬಟ್ ಇದಕ್ಕಿಂತ ಚೆನ್ನಾಗಿರೋ ಸಿಕ್ಕರೆ ನೆಕ್ಸ್ಟ್ ರೌಂಡಲ್ಲಿ MBBS ಸಿಗ್ಬೋದು, ಅಥವಾ ಇದಕ್ಕಿಂತ ಚೆನ್ನಾಗಿರೋ ಇಂಜಿನಿಯರಿಂಗ್ ಸಿಗ್ಬೋದು, ಅದಕ್ಕೆ ನಾನು ಹೋಗೋಕೆ ರೆಡಿ ಇದ್ದೀನಿ ಅಂದರೆ ಚಾಯ್ಸ್ 2 ಕೊಡ್ತೀರಾ. ಚಾಯ್ಸ್ 1 ಯಾರು ಕೊಡ್ತೀರಾ ಅಂದರೆ ನನಗೆ ಇದೇ ಕಾಲೇಜ್ ಬೇಕಿತ್ತು ಸರ್, ನನಗೆ ಸಿಕ್ಕಿದೆ, ನನಗೆ MBBS ಬೇಡ, ಡೆಂಟಲ್ ಬೇಡ, ಯಾವುದು ಬೇಡ ಸರ್, ನನಗೆ ಇದೇ ಬೇಕಿತ್ತು, ಸಿಕ್ಕಿದೆ, ಡೌನ್ಲೋಡ್ ಮಾಡ್ಕೊತೀನಿ, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಕಟ್ತೀನಿ, ಫೀಸ್ ಕಟ್ಟಿದ ಮೇಲೆ ನಾನು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊತೀನಿ, ಅದರಲ್ಲಿರೋ ಡಾಕ್ಯುಮೆಂಟ್ ಒರಿಜಿನಲ್ ಎಲ್ಲ ಅದೇ ಥರ ಜೋಡಿಸ್ಕೊತೀನಿ, ಅದಕ್ಕೊಂದು 2 ಸೆಟ್ ಜೆರಾಕ್ಸ್ ರೆಡಿ ಮಾಡಿಕೊಂಡು ಕಾಲೇಜಿಗೆ ಹೋಗ್ತೀನಿ. ಕಾಲೇಜಿಗೆ ಹೋಗ್ಬಿಟ್ಟು ನನ್ನ ಫೇಸ್ ಕ್ಯಾಪ್ಚರಿಂಗ್ ಮಾಡಿಕೊಂಡು ನನ್ನ OTP ಕೊಟ್ಬಿಟ್ಟು ನಾನು ಅಡ್ಮಿಷನ್ ಮಾಡಿ ನಾನು ಕ್ಲೋಸ್ ಮಾಡ್ಕೊತೀನಿ ಸರ್, ಇಲ್ಲಿಗೆ ನಾನು ಮುಗೀತು. ನೆಕ್ಸ್ಟು MBBS ಆದರೂ ಮಾಡಿ, ಡೆಂಟಲ್ ಆದರೂ ಮಾಡಿ, ಅದೆಲ್ಲ ನನಗೆ ಬೇಡ,
ನಾನು ಅಡ್ಮಿಷನ್ ಆಗಬೇಕಿತ್ತು, ಅಡ್ಮಿಷನ್ ಮುಗ್ದಿದ್ದೀನಿ ಅಂದರೆ ಚಾಯ್ಸ್ 1 ಕೊಡಿ. ನೆನಪಿರಲಿ, ನಾನು ಎಲ್ಲ ರೌಂಡ್ಗಳದ್ದು ಬಗ್ಗೆ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಇದು 35-40 ಮಿನಿಟ್ಸ್ ವೀಡಿಯೋ ಆಗಿರ್ಬೋದು. ದಯವಿಟ್ಟು ಸಾರಿ, ಇಷ್ಟೆಲ್ಲ ಮಾಹಿತಿನ ನಾನು ಕೊಡಬೇಕು ಅಂದರೆ ನಾನು ಎಷ್ಟೇ ಸ್ಪೀಡಾಗಿ ಮಾತಾಡಿದ್ರು ಕೂಡ ನಿಮಗೆ ಗೊತ್ತಿರೋಂಗೆ ಇಷ್ಟೊಂದು ಟೈಮ್ ತೊಗೊತಾ ಇದೆ. ಬಟ್ ಫೈನಲಾಗಿ ನಾನು ಹೇಳಿದ್ದೇನೆಂದರೆ, ಯಾರು ಚಾಯ್ಸ್ 1 ತೊಗೊತೀರಾ ನೀವಷ್ಟೇ ಸರ್ಕಾರಕ್ಕೆ ಫೀಸ್ ಕಟ್ಟೋಂಥ ಅವಕಾಶ ಇರುತ್ತೆ. ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ನೀವು ಯಾವುದೇ ಥರದ ಫೀಸ್ ಕಟ್ಟೋ, ಚಲನ್ ಡೌನ್ಲೋಡ್ ಮಾಡೋ, ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಅವಕಾಶ ನಿಮಗಿರಲ್ಲ. ಸೊ ಮತ್ತೆ ನಾನು ಫೈನಲಾಗಿ ನಿಮ್ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಚಾಯ್ಸ್ 1 ತೊಗೊಂಡಿದ್ದೀರಾ ಅಂದರೆ ನೀವು ನೆಕ್ಸ್ಟ್ MBBS, ಡೆಂಟಲ್, ಆಯುರ್ವೇದ ಯಾವುದೇ ಥರದ ಡಿಗ್ರಿಗೆ ನೀವು ಎಲಿಜಿಬಲ್ ಇಲ್ಲ. ಚಾಯ್ಸ್ 4 ಕೊಡ್ತಿದ್ದೀರಾ ಅಂದರೆ ನೀವು ಒಂದ್ಸಲ ಎಕ್ಸಿಟ್ ಆದರೆ ಮತ್ತೆ ಯಾವುದೇ ಥರದ ಮುಂದಿನ ರೌಂಡ್ಗಳಿಗೆ ನೀವು ಎಲಿಜಿಬಲ್ ಇಲ್ಲ. ನೀಟಾಗಿರ್ಬೋದು ಅಥವಾ ಬೇರೆ ಯಾವುದೇ ಮೆಡಿಕಲ್ ಕೌನ್ಸಿಲಿಂಗ್ ಯಾವುದಕ್ಕೂ ಕೂಡ ನೀವು ಎಲಿಜಿಬಲ್ ಇಲ್ಲ CETಗೆ. ಆ್ಯಂಡ್ ನೀವು ಚಾಯ್ಸ್ 3 ಕೊಡ್ತಿದ್ದೀರಾ ಅಂದರೆ ಈಗಿರೋ ಸೀಟನ್ನು ಬಿಡ್ತಿದ್ದೀರಾ ಅಂತ ಅರ್ಥ. ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಇರೋದನ್ನು ಮತ್ತೆ ರಿಯರೇಂಜ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಯಾವ್ದು ಸಿಗುತ್ತೆ ಅಂತ ಟ್ರೈ ಮಾಡ್ತಿದ್ದೀರಾ ಅಂತ ಅರ್ಥ. ಆ್ಯಂಡ್ ಚಾಯ್ಸ್ 2 ಕೊಟ್ಟಿದ್ದೀರಾ ಅಂದರೆ ಇರೋದನ್ನು ಅಕ್ಸೆಪ್ಟ್ ಮಾಡಿ ಆಮೇಲೆ ಅಪ್ಗ್ರೇಡಿಗೆ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ಸೊ ಯಾವುದು ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಅದೇ ಕಾಲೇಜ್ ಸಿಕ್ಕರೆ ಅದಕ್ಕೂ ಹೋಗೋಕ್ಕೆ ನೀವು ರೆಡಿ ಇರಬೇಕು. ನೀವು ಅಪ್ಗ್ರೇಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗಿಲ್ಲ ಅಂದಾಗ ಇದು ಬೇಡ ಅನ್ನೋಕ್ಕಾಗಲ್ಲ, ಹೋಗಲೇಬೇಕು. ಆ್ಯಂಡ್ ಫೈನಲ್ ನಾನು ಹೇಳೋದೆಲ್ಲರಿಗೂ ಏನಂತಂದರೆ, ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಾಗ ಚಾಯ್ಸ್ 1 ಅಡ್ಮಿಷನ್, ಚಾಯ್ಸ್ 2 ಅಪ್ಗ್ರೇಡ್, ಚಾಯ್ಸ್ 3 ಸಿಕ್ಕಿರೋದನ್ನು ಡಿಲೀಟ್ ಮಾಡೋದು, ಚಾಯ್ಸ್ 4 ಎಕ್ಸಿಟ್. 4 ಆಪ್ಷನ್ ಇರುತ್ತೆ. 4ರಲ್ಲಿ ಯಾವ್ದಾದ್ರು ಒಂದು ಕೊಡಲಿಲ್ಲ ಅಂದರೂ ನೀವು ಸಿಸ್ಟಮಿಂದ ಹೊರಗೆ ಹೋಗ್ತೀರಾ. ನೀವು ನಂಬರ್ 1 ರ್ಯಾಂಕ್ ಬಂದಿರಿ ಸ್ಟೇಟಿಗೆ, ಅದು ಮ್ಯಾಟ್ರ್ ಆಗೋಲ್ಲ. ನೀವು ಲಾಗಿನ್ ಆಗಿ ಚಾಯ್ಸ್ ಕೊಡಲಿಲ್ಲ ಅಂದರೆ ನೀವು ಆಟೋಮೆಟಿಕಲಿ ಸಿಸ್ಟಮಿಂದ ಡಿಲೀಟ್. ಚಾಯ್ಸ್ 4 ಕೊಟ್ಟರೆ ಸಿಸ್ಟಮಿಂದ ಡಿಲೀಟ್, ಚಾಯ್ಸ್ 3 ಕೊಟ್ಟರೆ ಸಿಕ್ಕಿರೋದು ಮಾತ್ರ ಡಿಲೀಟ್, ಚಾಯ್ಸ್ 2 ಕೊಟ್ಟರೆ ಸಿಕ್ಕಿರೋದನ್ನ ಲಾಕ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೂ ಪಾರ್ಟಿಸಿಪೇಟ್ ಮಾಡ್ತೀವಿ, ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್. ಓಕೆನಾ? ಸೊ ಇವಾಗ ನೀವು ಈ ರೌಂಡ್ಗಳ ರಿಸಲ್ಟ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸರಿಯಾದಂಥ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತ ನಾನು ಎಲ್ಲರದು ಅನ್ಕೊತ. ಸೊ ಎಲ್ಲ ಥರದ ಮಾಹಿತಿ ನಿಮಗೆ ಸಿಕ್ಕಿದೆ. ಸೊ ಕಾಲೇಜ್ ಸಿಕ್ಕಾದಮೇಲೆ ನೀವು ಮುಂದಿನ ಯಾವುದೇ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದರೂ ಕೂಡ ಚಾಯ್ಸ್ 2 ಕೊಡಿ. ಸಿಕ್ಕಿರೋ ಕಾಲೇಜ್ ಅಂದರೆ ಚಾಯ್ಸ್ 1 ಕೊಡಿ. ಸೊ ಡೀಟೇಲಾಗಿ ತುಂಬ ಸಲ ಒತ್ತಿ ಹೇಳಿದ್ದೀನಿ. ಕಾರಣ ಯಾಕೆ ಅಂದರೆ ಯಾವುದೂ ಕೂಡ ಮಿಸ್ಟೇಕ್ ಮಾಡ್ಕೋಬಾರ್ದು, ಯಾವ ಪೇರೆಂಟ್ಸು ಕೂಡ ಮಿಸ್ಟೇಕ್ ಮಾಡ್ಕೋಬಾರ್ದು ಅಂತ. ಸೊ ನೀವೆಲ್ಲರೂ ಇನ್ನೂ ನಿಮಗೇನಾದರೂ ಡೌಟ್ ಇದ್ದರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದನ್ನು ಸಾಲ್ವ್ ಮಾಡೋ ಪ್ರಯತ್ನ ಪಡ್ತೀನಿ. ನೀವು ಏನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಪರ್ಸ್ನಲ್ ನನ್ನ ಕೌನ್ಸಿಲಿಂಗ್, ನಾನು ನಿಮ್ಮ ಅಡ್ಮಿಷನ್ ಆಗೋ ತನಕ ನಾನು ನಿಮಗೆ ಗೈಡ್ ಮಾಡಬೇಕು. ನಿಮ್ಮ ಕಾಲೇಜ್ ಸೆಲೆಕ್ಷನ್ ಪ್ರೋಸೆಸ್ಸಿಂದ ನೀವು ಅಡ್ಮಿಷನ್ ಆಗೋ ತನಕ ನನ್ನ ಪರ್ಸ್ನಲ್ ಗೈಡೆನ್ಸ್ ನಿಮಗೆ ಬೇಕು ಅಂದರೆ ನೀವು ನನ್ನ ನಂಬರಿಗೆ ಕಾಲ್ ಮಾಡ್ಬೋದು. ನಾನು ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಸೊ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನೀವು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಸುಮ್ಮನೆ ಜನರಲ್ಲಾಗಿ ನಮಗೆ ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ರಿಸೀವ್ ಮಾಡಿ ನಿಮ್ಮೆಲ್ಲರಿಗೂ ಹೇಳೋ ಅಷ್ಟೊಳಗಡೆ ನನಗೆ ತುಂಬ ಟೈಮ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ನಾನು ನಿಮ್ಗೆ ಹೇಳ್ತಿರೋದೇನಂತಂದರೆ, ನಿಮ್ಗೆ ಏನಾದರೂ ಡೌಟ್ ಇದೆಯಾ, ನೀವು ಆರಾಮಾಗಿ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಮ್ಮ ಟೀಮ್ ಮೆಸೇಜ್ ನೋಡುತ್ತೆ, ರಿಪ್ಲೈ ಮಾಡುತ್ತೆ. ನೀವೇನಾದರೂ ನಮ್ಮ ಬ್ಯಾಚಲ್ಲಿ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ನೀವು ನಮಗೆ ಕಾಲ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀವಿ, ನೀವು ಜಾಯಿನ್ ಕೂಡ ಆಗ್ಬೋದು. MBBS, ಡೆಂಟಲ್, ಆಯುರ್ವೇದ ಆ್ಯಂಡ್ ಆಲ್ ದ CET ಕೋರ್ಸಸ್ಗೆ ನಾವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀವಿ. ಸೊ ಇಷ್ಟೋ ತನಕ ನನ್ನ ವೀಡಿಯೋ ನೋಡಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು. ಬಿಕಾಸ್ ಇಲ್ಲಿ ತನಕ ನೀವು ಬಂದಿದ್ದೀರಾ ಅಂದರೆ ನಿಮಗೆ ನಿಜವಾಗ್ಲೂ ನಿಮ್ಮ ಕೆರಿಯರ್ ಆ್ಯಂಡ್ ನಿಮ್ಮ ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇದೆ. ಪೇರೆಂಟ್ಸ್ ಆಗಿರೋ ನಿಮಗೆ ತುಂಬ ದೊಡ್ಡ ನಮಸ್ಕಾರಗಳು, ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಸ್ಟೂಡೆಂಟ್ಸ್ ಆಗಿರೋ ನಿಮಗೆ ಇನ್ನೂ ದೊಡ್ಡ ನಮಸ್ಕಾರ. ಬಿಕಾಸ್ ಸ್ಟೂಡೆಂಟ್ಸಿಗೆ ಎಷ್ಟೊಂದು ಪೇಷನ್ಸ್ ಇಲ್ಲ, ಎಲ್ಲ ನನಗೆ ಗೊತ್ತು, ನಾನು ಆಪ್ಷನ್ ಎಂಟ್ರಿ ನಾನೇ ಮಾಡ್ತೀನಿ, ನಾನೇ ಕಟ್ ಆಫ್ ನೋಡ್ಕೊತೀನಿ, ನಾನೇ ಎಲ್ಲ PDF ನೋಡ್ತೀನಿ ಅಂತ ಅಂದ್ಕೊಂಡಿರೋ ಮಕ್ಕಳುಗಳ ಮಧ್ಯ ಒಂದು ಮಾಹಿತಿ ಇಷ್ಟೋ ತನಕ ಕೊಡ್ತಾರೆ, 40 ನಿಮಿಷ ಕೊಡ್ತಾರೆ ಅಂದರೂ ಕೂತ್ಕೊಂಡು ಕೇಳ್ತಿದ್ದೀರಾ ಅಂತಂದರೆ ನಿಮ್ಮ ಲೈಫಲ್ಲಿ ನೀವು ಸೀರಿಯಸ್ ಇದ್ದೀರಾ ಅಂತ. ಸೊ ಆಲ್ ದ ಬೆಸ್ಟ್, ಏನಾದರೂ ಒಂದು ಅಚೀವ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಮುಂದೆ ಯಾವುದೇ ಥರ ಡೌಟ್ ಇದ್ದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನಗೆ ವಾಟ್ಸಪ್ ಮಾಡಿ, ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಬಟನ್ ಒತ್ತಿರಿ, ಎಲ್ಲ ನೋಟಿಫಿಕೇಷನ್ಸ್ ಬರೋ ಥರ ಮಾಡ್ಕೊಂಡಿರಿ. ಆ್ಯಂಡ್ ಎಲ್ಲರೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಪೆಕ್ಸ್ ಕೆರಿಯರ್ ಅಡ್ವೈಸರ್ಸ್ನ ಫಾಲೋ ಮಾಡಿ. ನಾನು ಲಿಂಕನ್ನು ಕೂಡ ಬಯೋದಲ್ಲಿ ಹಾಕಿರ್ತೀನಿ. ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಯಾವುದೇ ಅಪ್ಡೇಟ್ ಮಿಸ್ ಆದರೂ ಕೂಡ ನೀವು ಒಂದು ದೊಡ್ಡ ಮಿಸ್ಟೇಕ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನೆಲ್ಲ ಪೇರೆಂಟ್ಸ್ಗೆ, ಕರ್ನಾಟಕದ ಎಲ್ಲ ಪೇರೆಂಟ್ಸ್ ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಇಷ್ಟೋ ತನಕ ಕೊಟ್ಟಿದ್ದು ಮಾಹಿತಿ ನಿಜವಾಗ್ಲೂ ನಿಮ್ಗೆ ಯೂಸ್ ಆಗಿದೆ, ಚೆನ್ನಾಗಿತ್ತು, ವ್ಯಾಲಿಡ್ ಇತ್ತು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಗಳಿಗೆ, ಯಾರು CET ಬರೆದಿದ್ದಾರೆ, ಯಾರು ನೀಟ್ ಬರೆದಿದ್ದಾರೆ, ಯಾರು ಈ ವರ್ಷ ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದಾರೆ, ದಯವಿಟ್ಟು ನೀವು ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಎಷ್ಟೋ ಜನ ಟೀಚರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಗ್ರೂಪ್ಸಲ್ಲಿ ನೀವು ಇದನ್ನು ಫಾರ್ವರ್ಡ್ ಮಾಡಿ. ನಾನೇನು ಇದರಲ್ಲಿ ಕೆಟ್ಟದ್ದು ಹೇಳಿಲ್ಲ, ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಮಾಹಿತಿ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಶೇರ್ ಮಾಡಿ ನಿಮ್ಮ ಗ್ರೂಪ್ಸಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪ್ಸಲ್ಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರ್ಯಾರು CET ನೀಟ್ ಎಕ್ಸಾಮ್ ಬರೆದಿದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ತಾಳ್ಮೆ ಹಾಗೂ ಸಪೋರ್ಟ್ಗೆ ಥ್ಯಾಂಕ್ ಯು. ಒಳ್ಳೆಯದಾಗಲಿ.